ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 3ನೇ ಅಧ್ಯಾಯದಲ್ಲಿ ಕಲಿಯುಗದ ಪ್ರಭಾವವನ್ನು ನಾವು ನೋಡ್ತಿದ್ದೇವೆ. ಕಲಿಯುಗದಲ್ಲಿ ಶಾಸ್ತ್ರೋಕ್ತವಾದಂತಹ ನಿರ್ಣಯವನ್ನು ತಿಳಿಸುವಂಥವರು ಯಾರೂ ಇರೋದಿಲ್ಲ. ಎಲ್ಲರೂ ಕೂಡ ಶಾಸ್ತ್ರದಲ್ಲಿ ದೊಡ್ಡ ಪಂಡಿತರಂತೆ ಸೋಗ ಹಾಕ್ತಾರೆ. ಅದಕ್ಕಿಂತ ಮೊದಲಿನ ಕಾಲದಲ್ಲಿ ಜ್ಞಾನವೃದ್ಧರಾದವರ ಸೇವೆಯನ್ನು ಮಾಡಿ, ಗುರುಸೇವೆ ಮಾಡಿ ವಿದ್ಯೆಯನ್ನು ಪಡ್ಕೊಳ್ತಿದ್ರು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನೋ ರೀತಿಯಲ್ಲಿ. ಆದರೆ ಈಗ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಆತುರ. ಗುರು ಶುಶ್ರೂಷೆ ಮಾಡದೆ ವಿದ್ಯೆಯನ್ನು ಪಡ್ಕೊಂಡವರಂತೆ ಅವರು ಸೋಗ ಹಾಕ್ತಾರೆ. ಹಾಗಾಗಿ ಅವರ ಜ್ಞಾನ ಎಲ್ಲ ವ್ಯರ್ಥ ಆಗ್ತದೆ. ಕಲಿಯುಗದಲ್ಲಿ ಎಲ್ಲರೂ ಸರ್ವಜ್ಞರೇ, ನಾನೇ ಸರ್ವಜ್ಞ ಅಂತ ಎಲ್ಲರೂ ಹೇಳ್ಕೋತಾರೆ. ಯಾರೊಬ್ರು ಅದು ಅಪವಾದವಲ್ಲ. ಬ್ರಾಹ್ಮಣರು, ಕ್ಷತ್ರಿಯರು ಎಲ್ಲರೂ ಸರಿಯಾದಂಥ ಮಾರ್ಗದಲ್ಲಿ ಇರಬೇಕಾದದನ್ನ ಬಿಟ್ಟು ಅನ್ಯಾಯದ ಮಾರ್ಗದಲ್ಲಿ ಪ್ರವೃತ್ತರಾಗ್ತಾರೆ. ಎಂಥ ದುರಂತ ಬರ್ತದಂದ್ರೆ, ಕಲಿಯುಗದಲ್ಲಿ ಸತಿಯು ಬದುಕಿದ್ದಾಗಲೇ, ಒಬ್ಬ ಸ್ತ್ರೀಗೆ ಸತಿ ಬದುಕಿದ್ದಾಗಲೇ ಇನ್ನೊಬ್ಬ ಪುರುಷ ಅವಳ ಜೊತೆ ಸಮಾಗಮ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಹಿಂಜರಿಕೆಯನ್ನು ತೋರಿಸೋದಿಲ್ಲ. ಇಂಥ ನೀಚರೇ ಅಶ್ವಮೇಧ ಯಾಗದಂತಹ ದೊಡ್ಡ ಯಾಗವನ್ನು ಮಾಡ್ತೇವೆ ಅಂತ ಉತ್ಸಾಹವನ್ನು ತೋರಿಸ್ತಾರೆ. ಬ್ರಾಹ್ಮಣರಾದವರು, ಪುರೋಹಿತರಾದವರು ಅಯೋಗ್ಯರ ಕಡೆಯಿಂದ ಯಜ್ಞವನ್ನು ಮಾಡಿಸ್ತಾರೆ. ಯಜ್ಞವನ್ನು ಮಾಡುವಂಥವ್ರ ಶ್ರದ್ಧೆ, ಭಕ್ತಿ ಇತ್ಯಾದಿಗಳನ್ನು ಪರೀಕ್ಷೆ ಮಾಡದೆ ಅಯೋಗ್ಯರ ಕಡೆಯಿಂದ ಯಜ್ಞವನ್ನು ಮಾಡಿಸ್ತಾರೆ. ಪರಸ್ಪರವಾಗಿ ಎಲ್ಲರೂ ಗೌರವದಿಂದ ಮಾತಾಡ್ತಾ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದ ಗೌರವವನ್ನು ತಗೊಳ್ಳುವಂಥ ಯೋಗ್ಯತೆ ಮಾತ್ರ ಯಾರಿಗೂ ಇರೋದಿಲ್ಲ. ಪುರುಷರ ಮತ್ತು ಸ್ತ್ರೀಯರ ದೌರ್ಭಾಗ್ಯ, ಅವರ ಬಡತನ ಎಲ್ಲಿಗೆ ಬಂದು ಮುಟ್ತು ಅಂದ್ರೆ, ಸ್ತ್ರೀಯರಿಗೆ ಬಂಗಾರ, ಬೆಳ್ಳಿ, ತಾಮ್ರ ಮೊದಲಾದಂತಹ ಆಭರಣಗಳೆಲ್ಲ ಹೋಗಿ ಕೇವಲ ಶಂಖವೊಂದನ್ನೇ ಆಭರಣವನ್ನಾಗಿ ಇಟ್ಕೊಳ್ಳುವಂಥ, ನೈಸರ್ಗಿಕವಾಗಿ ಸಿಗುವಂಥ ಶಂಖವೊಂದನ್ನೇ ಆಭರಣವನ್ನಾಗಿ ಧರಿಸಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಅದನ್ನು ಕೂಡ ಸರಿಯಾದ ರೀತಿಯಾದಂಥ ದಾರದಲ್ಲಿ ಪೋಣಿಸಿ ಅದನ್ನ ಧರಿಸಲಿಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ. ಹೊರತು ಗೋವೇಧಕ ಅನ್ನುವಂಥ ಒಂದು ಹೆಸರಿನ ಹುಲ್ಲು, ತೆಳುವಾದಂಥ ಹುಲ್ಲು, ಆ ಹುಲ್ಲನ್ನ ತಗೊಂಡು ಅದರಿಂದ ಆ ಶಂಖವನ್ನು ಪೋಣಿಸಿ ಆ ಶಂಖವನ್ನು ಆಭರಣವನ್ನಾಗಿ ಧರಿಸ್ತಾರೆ. ಗ್ರಹ ಮತ್ತು ನಕ್ಷತ್ರಗಳ ಪರಿಸ್ಥಿತಿ ಎಲ್ಲ ವ್ಯತ್ಯಾಸ ಆಗಿಬಿಟ್ಟಿರ್ತದೆ. ಜ್ಯೋತಿಷವೇ ಮೊದಲು ಪಂಚಭವತಿ ನಭವತಿ ಅನ್ನುವಂಥ ಶಾಸ್ತ್ರ ಅದು. ಎಂಥ ಕಾಲ ಎಷ್ಟೇ ಉತ್ತಮವಾಗಿದ್ರು, ಕೃತಯುಗ ಮೊದಲಾದಂಥ ಕಾಲದಲ್ಲೂ ಕೂಡ ಜ್ಯೋತಿಷ ಅಷ್ಟು ಸರಿಯಾಗಿ ಪ್ರವೃತ್ತಿ ಮಾಡೋದಿಲ್ಲ. ಜ್ಯೋತಿಷ ಶಾಸ್ತ್ರವನ್ನು ಸರಿಯಾಗಿ ಹೇಳೋದು ಕಷ್ಟ. ಇಲ್ಲಿದ್ದಂಥ ಪುರಾಣವನ್ನು ಇಲ್ಲಿದ್ದನ್ನು ಓದಿ ಯಥಾವತ್ತಾಗಿ ಅನುವಾದ ಮಾಡಬಹುದು, ಅದನ್ನ ಟೇಪ್ ರೆಕಾರ್ಡರ್ ಮಾಡಬಲ್ಲದು. ಆದರೆ ಮುಂದೆ ಆಗುವಂಥದನ್ನ, ಹಿಂದೆ ನಡೆದಿದ್ದಂಥ ಕರಾರುವಾಕ್ಕಾಗಿ ಹೇಳಬಲ್ಲುವಂಥವರು ಯಾವುದೇ ಯುಗದಲ್ಲಾದರೂ ಕಡಿಮೆನೆ. ಆದರೂ ತ್ರೇತಾವಂತ ದ್ವಾಪರ ಯುಗಗಳಲ್ಲಿ ಕೆಲವು ಜನ ಆಚಾರ್ಯದವರು ಇರ್ತಾರೆ. ಅದು ಕಲಿಯುಗದಲ್ಲಿ ಏನಾಗ್ಬಿಟ್ಟಿರ್ತದೆ ಅಂದ್ರೆ, ಇವ್ರ ಜ್ಞಾನವೇ ಮತ್ತಷ್ಟು ಭ್ರಷ್ಟವಾಗಿ ಹೋಗಿರ್ತದೆ. ಎಲ್ಲ ಶಾಸ್ತ್ರ, ತತ್ವಜ್ಞಾನ, ವೇದ ಪುರಾಣಗಳಿಗೆ ಎಲ್ಲ ಸಂಬಂಧಪಟ್ಟಂತಹ ಶಾಸ್ತ್ರವೂ ಭ್ರಷ್ಟ ಆಗಿರ್ತದೆ. ಅದಕ್ಕೆ ಕಾರಣ ಏನಂದ್ರೆ ವ್ಯಕ್ತಿಗಳ ಅಸಾಮರ್ಥ್ಯ. ಮತ್ತೆ ಆ ನಕ್ಷತ್ರಗಳು ಮತ್ತು ಗ್ರಹ ಸಂಯೋಗವೇ ಸರಿಯಾಗಿರೋದಿಲ್ಲ. ಅದೇ ಸರಿಯಾಗಿಲ್ಲ ಇವ್ರು ಹೇಳ್ತಾರೆ, ಅದನ್ನು ಅವಲಂಬಿಸ್ಕೊಂಡು ಹೇಳ್ಬೇಕಲ್ಲ, ಹಾಗಾಗಿ ಹೇಳ್ತಾರೆ ಅದನ್ನು. ಹೀಗೆ ನಾವೇ ಹೇಳ್ತೇವೆ ಅಂತ ಎಲ್ಲರೂ ವ್ಯಾಪಾರ ಮಾಡ್ತಾರೆ ಅಂತ ಹಿಂದೊಂದು ಬಂತಲ್ಲ. ಹಾಗಾಗಿ ನಮ್ಮ ಹತ್ರ ಬಂದು ನಾವು ಸರಿಯಾದಂತಹ ರೀತಿಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ತೋರಿಸ್ತೀವಿ ಅಂತ ಹೇಳುವವರೇ ಎಲ್ಲರೂ ಹೆಚ್ಚು. ವ್ಯಾಪಾರಕ್ಕೆ ನಿಂತಿರ್ತಾರೆ, ಅದಕ್ಕಾಗಿ ಜಾಹೀರಾತು ಕೊಡ್ತಾರೆ. ಸಂಧ್ಯಾ ಕಾಲದಲ್ಲಿ ಬೆಂಕಿಗೆ ಸಮಾನವಾದಂತಹ ಒಂದು ಕೆಂಪು ವರ್ಣ ಕಾಣಿಸ್ಕೊಳ್ತದೆ. ಅವುಗಳ ನಡುವೆ ಬೆಂಕಿಯು ಕೂಡ ಕಾಣಿಸ್ಕೊಳ್ತದೆ. ಹಿಂದಿನ ಯುಗದಲ್ಲಿ ತಂದೆಯಾದವನು ಮಗನಿಗೆ ಇಂಥ ಕೆಲಸ ಮಾಡುವಂತ ಆಜ್ಞಾಪನೆ ಮಾಡ್ತಿರ್ತಾನೆ. ಕಲಿಯುಗದಲ್ಲಿ ಮಗನಾದವನೇ ತಂದೆಗೆ ಕೆಲಸ ಮಾಡ್ಲಿಕ್ಕೆ ಆಜ್ಞಾಪನೆ ಮಾಡ್ತಾನೆ. ತಾನು ವಿಲಾಸ ವಿಹಾರಗಳಲ್ಲಿ ಮಗ್ನನಾಗಿ ತಂದೆಯನ್ನು ಕೆಲಸಕ್ಕೆ ಪ್ರವೃತ್ತನನ್ನಾಗಿ ಮಾಡ್ತಾನೆ. ಸೊಸೆಯಂದಿರು ಅತ್ತೆಯಂದಿರಿಗೆ ಕೆಲಸ ಮಾಡ್ಲಿಕ್ಕೆ ಆಜ್ಞಾಪನೆ ಮಾಡ್ತಾರೆ. ಮನುಷ್ಯರಿಗೆ ಯಾರ ಜೊತೆ ಸಮಾಗಮ ಮಾಡಬೇಕು ಅನ್ನುವಂಥ ಪ್ರಜ್ಞೆಯೇ ಇರೋದಿಲ್ಲ. ಅಯೋಗ್ಯರಾದಂತಹ ಸ್ತ್ರೀಯರ ಜೊತೆಗೆ, ಅಯೋಗ್ಯರಾದಂತಹ ಪುರುಷರ ಜೊತೆಗೆ ಪಶುಗಳೊಂದಿಗೂ ಕೂಡ ಅವ್ರು ಸಮಾಗಮ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ಗುರುಗಳು ಶಿಷ್ಯರಾದವರನ್ನ ಬಹಳ ವಿಧವಾಗಿ ಪರೀಕ್ಷೆ ಮಾಡಿ ಅವರಿಗೆ ಜ್ಞಾನವನ್ನು ಕೊಡ್ತಿದ್ರು ಹಿಂದಿನ ಕಾಲದಲ್ಲಿ. ಗುರುಗಳಾದವರು ಒಂದೆರಡು ಪೆಟ್ಟು ಬೇಕಾದ್ರೂ ಹೊಡಿಲಿಕ್ಕೆ ಅಧಿಕಾರ ಉಳ್ಳವರಾಗಿದ್ರು. ಆದರೆ
ಕಲಿಯುಗದಲ್ಲಿ ಶಿಷ್ಯರಾದವರೇ ಗುರುಗಳನ್ನು ವಾಗ್ವಾನಗಳಿಂದ ಪ್ರಹಾರ ಮಾಡ್ತಾರೆ. ಕಾಮೋನ್ಮತ್ತರಾದವರಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನಮಗೆ ತಿಳಿಯೋದಿಲ್ಲ. ಈಗ ಒಂದು ತಿಂಗಳ ಹಿಂದೆ ಡೆಕ್ಕನ್ ಹೆರಾಲ್ಡ್ ಪೇಪರ್ನಲ್ಲಿ ಒಂದು ವರದಿಯನ್ನು ಓದಿದೆ. ಇಂಗ್ಲೆಂಡ್ನಲ್ಲಿ 8-10 ವರ್ಷದ ಬಾಲಕರು ಮತ್ತು ಬಾಲಕಿಯರು ಆಗಾಗಲೇ ಅವರು ಪ್ರೌಢರಾಗಿಬಿಟ್ಟಿರ್ತಾರೆ. ತಮ್ಮ ಗುರುಗಳನ್ನ ಆ ಹುಡುಗಿ ವಿದ್ಯಾರ್ಥಿ ಸರಿಯಾಗಿದ್ರೆ ಗಂಡಸಾದಂಥ ಶಿಕ್ಷಕನನ್ನ, ಅವನೊಂದು ಪುರುಷ ಆಗಿದ್ರೆ ಹೆಂಗಸಾದಂಥ ಆ ಶಿಕ್ಷಕಿಯನ್ನ ಅವರು ಶೋಷಣೆ ಮಾಡ್ತಾರೆ ಅಂತ ಕೇಳಿದೆ ನಾನು. ಬ್ರಿಟನ್ನಿನ ಸಂಸತ್ತೆಲ್ಲ ವಿಜ್ಞಾಂತ ಆಯ್ತು ಆ ವೃತ್ತಿಯನ್ನು ಕೇಳಿ. ಏನ್ ಮಾಡಬೇಕು? ಮಾಡೋದೇನಾಗಿದೆ? ಇದು ಹುಲಿ ಸವಾರಿ, ಹುಲಿಯಿಂದ ಕೆಳಗೆ ಇಳಿಯುವಂತೆ ಇಲ್ಲ, ಲಗಾಮನ್ನು ಕೈ ಬಿಟ್ಟಾಗಿಬಿಟ್ಟಿದೆ, ಏನು ಮಾಡುವಂತೆ ಇಲ್ಲ. ಮಾನವಶಾಸ್ತ್ರಜ್ಞರು ಸಮಾಜಶಾಸ್ತ್ರಜ್ಞರೆಲ್ಲ ಬೇಕಾದ ತಲೆ ಕೆಡಿಸ್ಕೋತಾರೆ, ಇಂಥದನ್ನು ತಡಿಬೇಕು ಹೇಗೆ ಅಂತೇಳಿ. ಎಲ್ಲ ಅವ್ರ ಕೈಯಿಂದ ಮೀರಿ ಹೋಗಿದೆ. ಅವರವ್ರ ಮಕ್ಕಳೇ ಅವ್ರ ಮಾತನ್ನು ಕೇಳ್ತಿಲ್ಲ. ಇನ್ನು ಇವರು ಬರೆದ ಪುಸ್ತಕವನ್ನು ಓದಿ ನೀತಿ ಮಾರ್ಗದಲ್ಲಿ ಪ್ರವೃತ್ತಿ ಆಗುವಂಥವ್ರು ಯಾರು? ಅದು ಆ ಛಾಯೆ ನಮ್ಮ ದೇಶಕ್ಕೆ ಕಾಲಿಟ್ಟಾಗಿದೆ ಈಗಾಗಲೇ. ನಾವು ಸರಿಯಾದ ಮಾರ್ಗದಲ್ಲಿ ಇಲ್ಲದೇ ಇದ್ರೆ ಅದು ಬಲಿತು ಹೆಮ್ಮರಾಗೋದ್ರಲ್ಲಿ ಏನು ಸಂಶಯ ಇಲ್ಲ. ಅಗ್ನಿಹೋತ್ರ ಮೊದಲಾದಂತಹ ಯಾಗಗಳನ್ನು ಮಾಡಬೇಕು ಅಂತ ಪ್ರವೃತ್ತಿ ಮಾಡ್ತಾರೆ. ಯಾಗಗಳನ್ನು ಮಾಡಿದಾದ್ಮೇಲೆ ಬ್ರಾಹ್ಮಣರಾದವರಿಗೆ, ಲಿಂಗಾಯತ ಸಂಪ್ರದಾಯವಾದ ಸ್ವಾಮಿಗಳಿಗೆ ದಾನ ಮಾಡಬೇಕು. ಯಾರಿಗಾದ್ರೂ ದಾನ ಮಾಡಬೇಕು. ಮುಸ್ಲಿಂ ಧರ್ಮದಲ್ಲಿ ಕೂಡ ದಾನ ಮಾಡಬೇಕು ಅಂತಿದೆ. ದಾನ ಮಾಡಬೇಕಾದ್ರೆ ಕಡ್ಡಾಯ ಅವರಲ್ಲಿ ಅವರ ಗಳಿಕೆಯ ಇಷ್ಟು ಭಾಗವನ್ನು ಕಡ್ಡಾಯವಾಗಿ ದಾನ ಮಾಡಬೇಕು ಅಂತಿದೆ. ನಾನು ನೆನಪಿರುವಂತೆ 6ನೇ ಒಂದು ಭಾಗ. ಆದ್ರೆ ಆ ದಾನ ಧರ್ಮ ಇತ್ಯಾದಿಗಳ ಜೋಗಿಗೆ ಹೋಗದೆ ವಿಲಾಸ ವಿಹಾರಗಳಲ್ಲಿ ಮಗ್ನರಾಗಿರ್ತಾರೆ. ಯತಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ಭಿಕ್ಷೆಯನ್ನು ಇಡದೆ, ದೇವತೆಗಳಿಗೆ ಬಲಿಯನ್ನಿಡದೆ ಮನುಷ್ಯರು ಭೋಜನ ಮಾಡ್ತಾರೆ. ಗೃಹಸ್ಥನ ಕರ್ತವ್ಯ ಎಂತದ್ದು ಅಂದ್ರೆ, ಹಿಂದೆ ಅದನ್ನ ವಿಕಾಸರಿ ಹೇಳಿದ್ದಾಗಿದೆ, ಆದ್ರೂ ಮತ್ತೊಮ್ಮೆ ಅದನ್ನ ಅನುವಾದ ಮಾಡಿದ್ರೆ ಅದರ ಅನುಸಂಧಾನ ನಮ್ಗೆ ಆಗಿತ್ತು. ಅಂತ ವಿಷಯದಲ್ಲಿ ಎಷ್ಟು ಬಾರಿ ಹೇಳಿದ್ರು ಕಡಿಮೆನೆ. ಗೃಹಸ್ಥನಾದವನು ತನ್ನ ಯಜ್ಞಗಳನ್ನೆಲ್ಲ ಮುಗಿಸಿ, ದೇವ ಪೂಜೆಯನ್ನು ಮುಗಿಸಿ, ತನ್ನ ಪಿತೃಗಳಿಗೆ ತರ್ಪಣ ಇತ್ಯಾದಿಗಳನ್ನು ಕೊಟ್ಟು, ಭೂತ ಬಲಿ ಇತ್ಯಾದಿಗಳನ್ನು ಮುಗಿಸಬೇಕು. ಪಂಚಮಹಾಭೂತಗಳಿಗೆಲ್ಲ ಬಲಿಯನ್ನು ಕೊಡಬೇಕು. ಅದಾದ್ಮೇಲೆ ಆತ ಯಾರಾದರೂ ಯತಿಗಳು ಅಥವಾ ಬ್ರಹ್ಮಚಾರಿಗಳಿಗೆ ಭಿಕ್ಷೆಯನ್ನು ಕೊಡಬೇಕು ಅಂತಿದೆ. ಒಂದು ಹಸುವನ್ನ ಹಾಲು ಹಿಂದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಕಾಯಬೇಕು ಅಂತಿದೆ. ಯಾರು ಬರ್ತಾರೆ ಅಂತ ಕಾಯಬೇಕು. ಯಾರಿಗೂ ಕಾಯೋ ವ್ಯವಧಾನವೇ ಇಲ್ಲ, ಹಣ ಗಳಿಕೆ ಮಾಡುವಂಥ ವ್ಯವಧಾನ. ಅದಕ್ಕಾಗಿ ಅಂದ್ರೆ ನಾನು ಹೇಳಿಕೆ ಏನು ಹೊರಟಿದ್ದು ಅಂದ್ರೆ, ಊಟ ಮಾಡೋ ಸಮಯದಲ್ಲಿ ಆದರೂ ಕೆಲವು ಭೂತಗಳನ್ನ, ಪ್ರಾಣಿಗಳನ್ನು, ಯತಿಗಳನ್ನೆಲ್ಲ ಸ್ಮರಣೆ ಮಾಡ್ಕೋಬೇಕು. ಅದಕ್ಕಾಗಿ ಆಯಾ ಸಂಪ್ರದಾಯಗಳಲ್ಲಿ ಪೂರ್ವ ಯತಿಗಳಿಗೆ ಪ್ರಸಾದ ಕೊಡೋ ಪದ್ಧತಿ ಇದೆ. ಯತಿಗಳೆಲ್ಲಾದ್ರೂ ಮನೆಗೆ ಭೋಜನಕ್ಕೆ ಬಂದ್ರೆ ಅವರಿಗೆ ಭಿಕ್ಷೆಯನ್ನು ಕೊಟ್ಟು, ಯತಿಗಳಿಗೆ ಭಿಕ್ಷೆ ಅನ್ಬೇಕು, ಅವ್ರಿಗೆ ಭೋಜನ ಅನ್ಬಾರ್ದು. ಹಿಂದೆ ಬೇಕಾಗ್ತದೆ ಹೇಳಿದ್ದೆ. ಯಾಕಂದ್ರೆ ಭಿಕ್ಷೆಯನ್ನು ಬೇಡಿ ಹೊಟ್ಟೆ ಹೊರೆಯಬೇಕಾದಂಥವ್ರು ಅವರು. ಹಾಗಾಗಿ ಮನೆಗೆ ಬಂದಂತಹ ಯತಿಗಳಿಗೆ ಭೋಜನ ಮಾಡಿಸಿ, ಅವ್ರಿಗೆ ಭಿಕ್ಷೆ ಮಾಡಿಸಿ ಮುಂದೆ ಗೃಹಸ್ಥ ಊಟ ಮಾಡಬೇಕು. ಎಲ್ಲ ಕಡೆ ಯತಿಗಳು ಬರ್ತಾರೆ ಇಲ್ಲಿ. ಅದಕ್ಕಾಗಿ ಆತ ಹಿಂದಿನ ಯತಿಗಳಿಗೆ, ಪರಂಪರೆ ಯತಿಗಳೇನಿರ್ತಾರಲ್ಲ ಅವರಿಗೆ ಒಂದು ಸಣ್ಣ ತಟ್ಟೆಯಲ್ಲಿ ಇಷ್ಟಿಷ್ಟು ಆಹಾರ ಪದಾರ್ಥಗಳನ್ನೆಲ್ಲ ಹಾಕಿತ್ತು. ಇತಿಹಸ್ತೆ ಜಲಂ ದದ್ಯಾತ್ ಭೋಕ್ಷಂ ದದ್ಯಾತ್ ಪುನರ್ಜಲಂ ತದನ್ನಂ ನೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಯತಿಹಸ್ತೆ ಜಲಂ ದದ್ಯಾತ್, ಯತಿಹಸ್ತಕ್ಕೆ ಮೊದಲು ಕೈಗೆ ನೀರು ಕೊಡಬೇಕು. ಭೈಕ್ಷ್ಯಂ ದದ್ಯಾತ್, ಮುಂದೆ ಅವನ ಕೈಗೆ ಭೋಜನವನ್ನು ಕೊಡಿಸ್ಬೇಕು. ಹಸ್ತೆ ಅಂತ ಹೇಳಿ ಕಾಲ ಮಾತ್ರ ಇದೆ. ಜೈನ ಸಿದ್ಧಾಂತದಲ್ಲೂ ಕೈಯಲ್ಲಿ ತಗೊಂಡು ಭೋಜನ ಮಾಡಬೇಕು. ಬೇರೆ ಪಾತ್ರೆಯನ್ನೇ ಅವ್ರು ಸ್ವೀಕಾರ ಮಾಡುವಂತಿಲ್ಲ. ಎಲ್ಲ ಕಡೆ ಇದೆ, ಎಲ್ಲಾ ಧರ್ಮದಲ್ಲೂ ಇದೆ. ಬಿಟ್ಟದವ್ರು ಮಾತ್ರ ಎಲ್ಲಾ ಧರ್ಮದಲ್ಲೂ ಬಿಟ್ಟಿದ್ದಾರೆ, ಸ್ಪರ್ಧೆಗೆ ನಿಂತವರಂತೆ. ಭೈಕ್ಷ್ಯಂ ದದ್ಯಾತ್ ಪುನರ್ಜಲಂ, ಮೊದಲು ನೀರು, ಆಮೇಲೆ ಭೈಕ್ಷ್ಯ, ಮತ್ತೆ ನೀರು. ತದನ್ನಂ ನೇರುಣಾತುಲ್ಯಂ, ನೀವು ಕೊಟ್ಟ ಹಿಡಿ ಅನ್ನ ಅವ್ರು ತಿಂದಾರೆ ಎಷ್ಟು ಯತಿಗಳು. ಆ ತಿನ್ನುವಂತ ಯತಿಗಳಿಗೆ ನೀವೇನು ಕೊಟ್ಟಿರ್ತಾರಲ್ಲ ಅವ್ರು ಹಿಡಿ ಅನ್ನ, ಅದು ಮೇರು ಪರ್ವತಕ್ಕೆ ಸಮಾನವಾಗಿ ಮುಂದೊಂದು ದಿವಸ ನಿಮ್ಮ ಮುಂದಿನ ಸಂತಾನಗಳನ್ನು ಕಾಪಾಡ್ತದೆ. ತದನ್ನಂ ನೇರುಣಾತುಲ್ಯಂ ತಜ್ಜಲಂ ಸಾಗರೋಪಂ, ಅದು ಸಾಗರಕ್ಕೆ ಸಮಾನವಾದದ್ದು. ಹೀಗೆ ಆ ಮೌಲ್ಯಗಳಲ್ಲಿವೆ, ಬಿಟ್ಟಿದ್ದೇವೆ ಅಷ್ಟೇ. ಆದ್ರೆ ಏನ್ ಬಿಟ್ಟಿದ್ದೀವಿ ಅಂತ ನಮ್ಗೆ ಗೊತ್ತಿದ್ರೆ ಕೊನೆ ಪಕ್ಷ ಬಿಟ್ಟಿದ್ದೀವಿ ಅಂತ ಆದ್ರೂ ನೆನಪು ಬರ್ಬೋದು. ಇದನ್ನ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇದನ್ನ ಬ್ರಾಹ್ಮಣರಾದವರು ಮಾಡಬೇಕು, ಅದೆಲ್ಲ ಸರಿ. ಬೇರೆಯವರಾದ್ರೂ ಕೂಡ ಅನುಸಂಧಾನ ಮಾಡ್ಕೋಬಹುದು. ನಾವು ಭೋಜನ ಮಾಡುವ ಸಂದರ್ಭದಲ್ಲಿ ಅಂದ್ರೆ ನಾನು ಆದ್ಕೂಡಲೇ ಎಲ್ಲರಿಗೂ ನಮಸ್ಕಾರ ಮಾಡಿ ಅದನ್ನೆಲ್ಲ ಮಾಡ್ತೇವೆ. ಭೋಜನ ಮಾಡುವಂತ ಒಂದು ಸಂದರ್ಭದಲ್ಲಿ ಭೂತಗಳಿಗೆ ಹೊರಗೆ ಒಂದು ಹಿಡಿ ಅನ್ನ ಇಟ್ಕೊಂಡು, ಕಾಗೆ ಮೊದಲಾದವುಗಳಿಗೆ ಭೂತ ಬಲಿ, ಗೃಹ ಬಲಿ ಇತ್ಯಾದಿಗಳನ್ನು ಕೊಟ್ಟು, ಯಾರೋ ನಮಗೆ ಇಷ್ಟವಾದಂಥ ಯತಿಗಳನ್ನು ಸ್ಮರಣೆ ಮಾಡಿಕೊಂಡು ಅವ್ರ ಹೆಸರಿಗೆ ಒಂದು ಹಸ್ತೋದಕ, ಅವ್ರಿಗೆ ಹಸ್ತಕ್ಕೆ ಉದಕ ಅಂತಾರೆ. ಅದಕ್ಕೆ ಭೋಜನ ಅನ್ನೋದಿಲ್ಲ, ಹಸ್ತೋದಕ ಅಂತಾನೆ ಅಂತಾರೆ.
ಹಾಗೆ ಅದನ್ನು ಕೊಟ್ಟು ಮನುಷ್ಯರು ಭೋಜನ ಮಾಡಬೇಕಂತ ಪದ್ಧತಿ. ಆಗ ಅದನ್ನು ಮರ್ತು ಬಿಟ್ಟಿರ್ತಾರೆ. ಯಾರು ಮಾಡ್ಬೋದು ಎಲ್ಲರೂ ಕೂಡ. ಶಾಸ್ತ್ರೋಕ್ತವಾಗ ಮಂತ್ರ ನೆನಪಿಗೆ ಬರದೇ ಇದ್ರು ಅದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಮನುಷ್ಯ ಇವತ್ತು ನಾನಾ ಥರದ ವೃತ್ತಿಗಳನ್ನು ಮಾಡಬೇಕಾಗಿದೆ, ಮೊದಲಿನಂತೂ ಇಲ್ಲೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಅವಸರ ಇರ್ತದಲ್ಲ, ಆ ಅನುಸಂಧಾನವನ್ನಾದ್ರೂ ಮಾಡ್ಕೊಂಡ್ರೆ ಮನುಷ್ಯ ಮಾಡುವಂತ ಎಷ್ಟೋ ಪಾಪಗಳು ಪರಿಹಾರ ಆಗ್ತದೆ. ತೈರ್ದತ್ತಾವನ ಅಪ್ರದಾಯಭ್ಯೋ ಯೋಗುಂತೆ ಸ್ಥೇನೆಯವ ಸಹ ಅಂತ ಭಗವದ್ಗೀತೆ ಹೇಳಿದ್ದಿದೆ. ಕೊಟ್ಟದ್ದು ಈ ಅನ್ನವನ್ನು ಕೊಟ್ಟಿದ್ದಾರೆ ಒಂದು ದೇವತೆಗಳು. ಈ ಹರಿವಂಶದಿಂದ ಬೇಕಾದಷ್ಟು ಬಂತು. ನಾವು ದೇವತೆಗಳನ್ನ ತೊರೆಯಬೇಕು. ಅಂದ್ರೆ ನಾವು ಅವರಿಗೆ ನೈವೇದ್ಯ ಮಾಡಿದ್ರೆ ಅವರೇನು ಹೊಟ್ಟೆಗಿಲ್ಲದೆ ಸಾಯೋದಿಲ್ಲ, ಅದನ್ನ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಅದಕ್ಕೆ ಪ್ರತಿಯಾಗಿ ಅವರು ಪ್ರಸನ್ನರಾಗಿ ನಮಗೆ ಕೊಡಬೇಕು. ಇದು ಪರಸ್ಪರ ವಿನಿಮಯ ಅಂತ ಹಿಂದೊಂದು ಹೇಳಿದ್ದೆ. ಅದರಂತೆ ಅವ್ರು ಕೊಟ್ಟದ್ದಲ್ಲ ಈ ಅನ್ನ, ಅದನ್ನ ನಾವು ಅವರಿಗೆ ಮತ್ತೆ ಕೊಡದೆ ಊಟ ಮಾಡಿದ್ರೆ ಯೋಗುಂತೆ ಸೇನೆಯವ ಸಹ ಅವನು ಕಳ್ಳನೇ. ಕಳ್ಳತನಕ್ಕೆ ಯಾರ್ದ್ರ ಮನೆ ಕನ್ನ ಹೊಡೆದೇ ಕಳ್ಳತನ ಮಾಡ್ಬೇಕು ಅಂತಿಲ್ಲ, ಅವನಿಗೆ ಮಾತ್ರ ಕಳ್ಳ ಅನ್ನೋದಿಲ್ಲ. ಇವಕ್ಕೆಲ್ಲ ಕಳ್ಳತನ ಅಂತಾರೆ. ಇದನ್ನ ಗಮನಿಸಬೇಕು. ಮಹಾತ್ಮ ಗಾಂಧಿ ಅವರು ಅಂತ ಹೇಳಿದ್ರು, ಮನುಷ್ಯ ತನ್ನ ಅವಶ್ಯಕತೆಗಿಂತ ಹೆಚ್ಚಿನ ಸಂಪಾದನೆ ಮಾಡಿದ್ರೆ ಅದೆಲ್ಲ ಕಳ್ಳತನ ಅಂತಾನೆ ಹೇಳಿದ್ರು. ಅವಶ್ಯಕತೆಗಿಂತ ನಾನು ಹೆಚ್ಚಿನ ಸಂಪಾದನೆ ಮಾಡಿಲ್ಲ ಅಂತ ಎದೆ ತಟ್ಟು ಹೇಳೋ ಧೈರ್ಯ ಇದ್ದಂತ ಯಾವ ವ್ಯಕ್ತಿ ಇಲ್ಲವೇ ಇಲ್ಲ, ನನ್ನ ಹಿಡಿದು ಪ್ರಾಯ. ಹೀಗೆ ದೇವತೆಗಳಿಗೆ ಬಲಿ ಮೊದಲಾದನ್ನು ಕೊಡದೆ ಭೋಜನ ಮಾಡುವಂತ ಹೇಳ್ತಾರೆ. ಅವರು ಕಳ್ಳರು ಅಂತ ಭಗವದ್ಗೀತೆ ಎಚ್ಚರಿಸಿದ್ದಿದೆ. ಮಲಗಿರುವಂತಹ ಪತಿಗೆ ವಂಚಿಸಿ ಸ್ತ್ರೀಯರು ಪರಪುರುಷನ ಸಂಪರ್ಕ ಮಾಡ್ತಾರೆ. ಪುರುಷರು ಕೂಡ ಪತ್ನಿ ಮಲಗಿದ್ದಾಗ ಅವಳನ್ನು ವಂಚನೆ ಮಾಡಿ ಪರಸ್ತ್ರೀಯರ ಬಳಿಗೆ ಹೋಗ್ತಾನೆ. ಅವರಿಗೆ ಯಾವುದೇ ಹಿಂಜರಿಕೆಯೇ ಇಲ್ಲ. ಪತಿ ಪತ್ನಿಗಳು ಪರಸ್ಪರ ಮೋಸ ಮಾಡ್ಕೊಳ್ಳೋದಂತೂ ಸಾಧ್ಯವಾಗಿದೆ. ಮೊನ್ನೆ ದಿವಸ ಅದನ್ನ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಸ್.ಎಲ್. ಭೈರಪ್ಪನವ್ರದ್ದು ಕವಲು ಅಂತ ಹೇಳಿ ಕಾದಂಬರಿ ಓದುವಂತ ಗುಂಗಿನಲ್ಲಿದ್ದೆ. ಅದಕ್ಕಾಗಿ ಲಿವಿಂಗ್ ಟುಗೆದರ್ ಮನುಷ್ಯನನ್ನು ಇನ್ನು ಯಾವ್ಯಾವ ಪರಿಸ್ಥಿತಿ ತಗೊಂಡು ಹೋಗ್ಬೋದು. ನಮ್ಮ ಘನ ಸರ್ಕಾರದ ಒಪ್ಪಿಗೆ ಬೇರೆ ಅದಕ್ಕೆ. ಲಿವಿಂಗ್ ಟುಗೆದರ್ ಮಾಡಿ ಏನು ಗಂಡು ಹೆಣ್ಣು ಇದ್ರು ಮದುವೆ ಆಗದೇ ಇದ್ರು ಒಂದು ಮನೆಯಲ್ಲಿ ಇರ್ಲಿಕ್ಕೆ ಏನು ತೊಂದರೆ ಇಲ್ಲ. ರಾಧಾಕೃಷ್ಣ ಮೊದಲಾದ ಇರ್ಲಿಲ್ವಾ ಅಂತ ಕೋರ್ಟ್ ತೀರ್ಪು ಕೊಟ್ಟಿರುತ್ತೆ. ಆ ರಾಧಾಕೃಷ್ಣ ಮಾಡಿದ್ದನ್ನ ನಾವು ಆ ಥರ ಅನುಸರಿಸೋದಾದ್ರೆ ಅವರು ಹೇಳಿದ್ದನ್ನು ಬೇರೆ ಕೆಲವೊಂದು ಅನುಸರಿಸಲಿಕ್ಕೆ ಯಾಕೆ ಯಾರಿಲ್ಲ. ಕೇಳುವವರು ಅವರೇ, ತೀರ್ಪು ಕೊಡುವವರು ಅವರೇ, ತಗೊಳ್ಳುವವರೇ ಅವರೇ, ಅಂಥವರಾಗಿಬಿಟ್ಟಿದ್ದಾರೆ. ಅವ್ರ ಮೇಲೆ ಅಗಾಧವಾದ ಒತ್ತಡ ನ್ಯಾಯಾಧೀಶದ ಮೇಲೆ. ನನಗೆ ಗೊತ್ತಿದೆ, ಇದು ಯಾವುದೋ ಹೊಸ ಸಂಗತಿ ಏನಲ್ಲ, ಇದ್ದದನ್ನೇ ಅದು ಶಾಸ್ತ್ರದಲ್ಲಿ ಮೊದಲೇ ಹೇಳಿದ್ದಾರೆ ಅಂತ ನಿಮ್ಮ ಮುಂದೆ ಹೇಳಿದಷ್ಟೇ. ಇಲ್ಲ, ಋಗ್ವೇದದಿಂದ ಹಿಡಿದು ಅವತ್ತು ನಾವು ಹೇಳಿದ್ದೆ. ಋಗ್ವೇದದಲ್ಲಿ ಕೂಡ ವಿಚಾರ ಮಾಡಿದ್ರೆ ಏನು ಸಮಸ್ಯೆ ಆಗ್ತದೆ ಅಂತ ನೀವು ಹೇಳಿದ್ದಾರೆ. ಋಗ್ವೇದದಲ್ಲಿ ಬಂತು, ರಾಮಾಯಣದಲ್ಲಿ ಬಂತು, ರಾವಣನಿಗೆ ಏನು ಗತಿ ಆಯಿತು ಅಂತೇಳಿ, ಮಹಾಭಾರತದಲ್ಲಿ ದುರ್ಯೋಧನಿಗೆ ಏನು ಗತಿ ಆಯಿತು ಅಂತ ಬಂತು. ಎಲ್ಲ ಇದರಲ್ಲಿ ಬಂದೇ ಬಂತು. ದಂಡಕ ಅಂತ ಒಬ್ಬ ರಾಜ ಇದ್ದ ಇಕ್ಷ್ವಾಕು ಕುಲದಲ್ಲಿ ಮೊದಲು. ಆತಂತ ಹೇಳಿದ್ದೆ, ಶುಕ್ರಾಚಾರ್ಯರ ಮಗಳಾದಂತಹ ಅರಜ ಅನ್ನುವ ಮೇಲೆ ಆತ ಕೈ ಮಾಡಿದ್ದ, ಅಕ್ರಮ ಮಾಡಿದ್ದ. ಶುಕ್ರಾಚಾರ್ಯರು ಆತನಿಗೆ ಶಾಪ ಕೊಟ್ಬಿಟ್ಟು, 7 ದಿವಸದೊಳಗೆ ನಿನ್ನ ಸಾಮ್ರಾಜ್ಯ ಮಂತ್ರಿಗಳು ನೀನೆಲ್ಲ ಬೂದಿ ಸುರಿದು ದಂಡ ಆಗಿ ಹೋಗ್ಲಿ ಅಂತ ಕೊಟ್ಟಿದ್ರು. ಅವನ ಸಾಮ್ರಾಜ್ಯ ಎಲ್ಲ ಇವತ್ತಿನ ದಂಡಕಾರಣ್ಯ ಆಗಬೇಕು. ಅವನ ವಂಶದಲ್ಲೇ ಮುಂದೆ ಬಂದವನು ರಾಮ, ಅವನು ಆ ದಂಡಕಾರಣ್ಯದಲ್ಲಿ ವಾಸ ಮಾಡಿದ್ದ. ಹೀಗೆ ವ್ಯಭಿಚಾರ ಮಾಡಿದ್ದಕ್ಕೆ, ಅಕ್ರಮಗಳು ಮಾಡಿದ್ದಕ್ಕೆ ಏನೇನು ಆಗ್ಬೋದು ಅಂತ ಅನ್ನೋದು ಎಲ್ಲರೂ ಹೇಳ್ತಾರೆ, ಕೇಳ್ತಾರೆ. ಹೇಳುವವರು ಮಾಡ್ತಾರೆ, ಕೇಳುವವರು ಮಾಡ್ತಾರೆ. ಇಷ್ಟೆಲ್ಲ ಹೇಳೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗಿರಲಿ ಅಂತ ಪ್ರವೃತ್ತಿ ಮಾಡುವಂಥ ಸಂದರ್ಭ ಬಂದಾಗ ನನಗೆ ಹೇಳಿದ್ದಾದ್ರೂ ನೆನಪು ಬರಲಿ, ಕೇಳೋರಿಗೆ ಕೇಳಿದ್ದಾದ್ರೂ ನೆನಪು ಬರಲಿ ಅನ್ನೋದಕ್ಕಾಗಿ ಹೇಳಿದೆ. ಕಲಿಯುಗದಲ್ಲಿ ಶಾರೀರಿಕವಾದಂತಹ ರೋಗ ಅಥವಾ ಮಾನಸಿಕವಾದಂತಹ ರೋಗ ಒಂದಲ್ಲ ಒಂದು ರೋಗ ಎಲ್ಲರಿಗೂ. ರೋಗ ಇಲ್ಲದೆ ಇದ್ದವರೇ ಯಾರೂ ಇಲ್ಲ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಬ್ಬರಲ್ಲಿರುವಂತಹ ದೋಷಗಳನ್ನು ಹುಡುಕುವಂಥ ಚಪಲ. ಅವ್ನು ಮಾಡಿದ್ದೇನು ಸರಿ, ಇವನು ಮಾಡಿದ್ದೇನು ಸರಿ ಅಂತ. ತಾವೇನು ಮಾಡಿದ್ದಾರೆ ಅಂತ ಅನ್ನೋದಿಲ್ಲ. ಪರೋಪದೇಶ ಸಮಯೇ ಜನಾಸ್ತರ್ವೇಶ ಪಂಡಿತಾ ಸಸ್ಯಾನುಷ್ಠಾನ ಸಮಯೇ ಮುನಯೋಪಿನ ಪಂಡಿತಾ ಅಂತೇಳಿ ಸಂಸ್ಕೃತದ ಒಂದು ಸುಭಾಷಿತ. ಇನ್ನೊಬ್ಬರಿಗೆ ಉಪದೇಶ ಮಾಡಲಿಕ್ಕೆ ಜನಾಸ್ತರ್ವೇಶ ಪಂಡಿತ, ಎಲ್ಲ ಜನರು ಪಂಡಿತರೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ತಾನು ಅನುಷ್ಠಾನ ಮಾಡುವಾಗ ಅದನ್ನ ಹೇಳಿದ್ರೆ ಯಾವ ಭಾಗವನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತ ನೋಡಿದ್ರೆ ಮುನಿಗಳು ಪಂಡಿತರಲ್ಲ. ಆ ಸಂದರ್ಭದಲ್ಲಿ ಮುನಿಗಳು ಕೂಡ ಅಷ್ಟು ಸರಿಯಾಗಿ ಅದನ್ನು ಮಾಡಲಾರರು. ಧರ್ಮ ಅಷ್ಟು ಸೂಕ್ಷ್ಮ ಇದೆ. ಕಳ್ಳತನ ಚೌರ್ಯ ಅನ್ನೋದು ಅಷ್ಟು ಸೂಕ್ಷ್ಮ ಇದೆ. ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಕಳ್ಳತನಕ್ಕೆ. ಮೊನ್ನೊಂದು ದಿವಸ ಅದನ್ನು ಹೇಳ್ಬೇಕಂತ ಮಾಡಿದ್ದೆ, ಅಷ್ಟೊತ್ತಿಗೆ ನೆನಪಾಗಲಿಲ್ಲ. ಕಳ್ಳತನ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಮಹಾಭಾರತದಲ್ಲೋ ಭಾಗವತದಲ್ಲೋ ಎಲ್ಲೋ ಒಂದು ಕಥೆ ಇದೆ. ನನ್ನ ಬಂಧುಗಳು ಆದವರು ಅದನ್ನು ಕೇಳ್ತಿದ್ದವರಿಗೆ ಈಗಾಗಲೇ 2-3 ಸರಿ ಹೇಳಿರ್ಬೇಕು. ಮತ್ತೆ ಮನಸ್ಸು ಬೇಸರಿಸೋದಕ್ಕೆ ಕೇಳ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಕೂತವ್ರಿಗೆ ಹೊಸದು ಅಂತ ಕಾಣಿಸ್ತದೆ. ಅದೇನಂದ್ರೆ, ಒಬ್ಬ ರೈತನ ಮನೆಯಲ್ಲಿ ಒಂದು ಹಸು ಇತ್ತು. ಅದನ್ನ ಮತ್ತೊಬ್ಬ ಅವನು ಬಂದು ಕದ್ದವನು ಅದನ್ನು ಅಪಹಾರ ಮಾಡ್ಕೊಂಡು ಹೊರಟಿದ್ದ ತನ್ನ ಊರಿಗೆ. ಮೊದಲನೇ ರೈತನ ಕಡೆಯಿಂದ ಅದನ್ನು ಕದ್ದು ಈ 2ನೇ ರೈತ ತನ್ನ ಊರಿಗೆ ಹೊಡ್ಕೊಂಡು ಹೊರಟಿದ್ದ. ನಡುವೆ ಆಯಾಸ ಆಯಿತು. 3ನೇ ರೈತ ಒಬ್ಬ ಅವನ ಹೊಲದಲ್ಲಿ ಅದನ್ನು ನಿಲ್ಲಿಸಿದ ಆ ಹಸುವನ್ನು.
ಒಂದು ಎಷ್ಟೊತ್ತು ವಿಶ್ರಾಂತಿ ತಗೊಂಡೋ ಗೊತ್ತಿಲ್ಲ ಅಂತ ಹಸುವಿಗೆ ಮೂತ್ರ ಮಾಡ್ಲಿಕ್ಕೆ ಎಷ್ಟೊತ್ತು ವಿಶ್ರಾಂತಿ ಬೇಕು ಅಂತ ಒಂದು ಮೂತ್ರ ಮಾಡ್ತೀವಿ ಹಸು. ಅದ್ರ ಮುಂದೆ ಹೊಡ್ಕೊಂಡು ಹೋದ ಅವನ. ಈ ಮೂರನೇ ರೈತನಿಗೆ ಇಲ್ಲಿ ಹಸು ಯಾರು ಕದ್ದವ್ರು ಯಾರು ಏನು ಗೊತ್ತೇ ಇಲ್ಲ ಅವನಿಗೆ. ತನ್ನ ಮನೆಯಲ್ಲಿ ತಾನು ಸ್ವಸ್ಥನಾಗಿ ಇದ್ದಿರ್ಬೇಕಾಗತ್ತೆ. ಹಸು ಎಲ್ಲಿ ಮೂತ್ರ ಮಾಡ್ತಿಲ್ಲ ಅಲ್ಲೊಂದು ಹುಲ್ಲು ಬೆಳೀತು. ಅದನ್ನ ಆ ಮೂರನೇ ರೈತನ ಹಸು ಮತ್ತೆ ತಿಂದಿದ್ದು, ಅವನ ಜಾನುವಾರುಗಳು ಅದನ್ನೆಲ್ಲ ತಿಂದವು. ಆ ಎರಡನೇ ರೈತ ಕದ್ದ ರೈತ ನರಕಕ್ಕೆ ಹೋಗಿರ್ಬೇಕು, ಅದು ವಿಷಯ ಬೇರೆ, ಅದೇನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಈ ಮೂರನೇ ರೈತ ಹೋಗ್ಬೇಕಾಯ್ತು ಅಂತಿದೆ ಪುರಾಣದಲ್ಲಿ. ಮೂರನೇ ರೈತನ ತಪ್ಪೇನು? ಕದ್ದವ್ರದೇ ಗೊತ್ತಿಲ್ಲ ಅವನಿಗೆ, ಯಾರು ಕದ್ರು ಯಾರ ಹಸು ಏನೂ ಗೊತ್ತಿಲ್ಲ. ಅವನ ಕದ್ದ ಹಸುವಿನ ಮೂತ್ರ ಅವನ ಹೊಲದಲ್ಲಿ ಬಿದ್ದು ಅಲ್ಲಿ ಹುಲ್ಲು ಬೆಳೆದು ಅದನ್ನು ಅವನು ಜಾನುವಾರು ತಿಂದಿತ್ತು. ಅದ್ರ ಹಾಲು ಕುಡಿದ್ನಲ್ಲ ಅವನು. ಮಹಾಭಾರತವೋ ಭಾಗವತ ಸ್ಪಷ್ಟವಾಗಿ ಇವತ್ತು ನೆನಪಿಗೆ ಗೊತ್ತಿಲ್ಲ, ಆದರೆ ಬಹಳ ನನ್ನ ಪ್ರಭಾವ ಬೀರಿದ ಕಥೆ, ಮನಸ್ಸಿಗೆ ನಾಟಿದ ಕಥೆ ಅಂತ ಅದ್ರ ಮೇಲೆ ಹೇಳ್ತಿರ್ತೀನಿ. ಇನ್ನೊಂದ್ಸರಿ ಯಾವಾಗಲೂ ಹೇಳಿದ್ರು ಬೇಕರಿಸ್ಕೋಬೇಕು, ಅಷ್ಟು ಕೇಳ್ರಿ ಅಷ್ಟೇ. ಹೀಗೆ ಚೌರಿ ಅನ್ನೋದು ಇಷ್ಟು ಸೂಕ್ಷ್ಮವಾಗಿದೆ. ನಾವೇನು ಮಾಡ್ತೀವಿ ಅಂದರೆ ಲಂಚ ತಗೊಳ್ಳೋರು ಕೂಡ ಅಡ್ಜಸ್ಟ್ ಆಗಿಬಿಟ್ಟಿವಿ. ಅಲ್ರಿ ನೀವೊಬ್ರು ಬಿಟ್ಟರೆ ಏನು ಉಳಿದವ್ರೇನು ಭಾಳ ಶುದ್ಧರಾಗಿರ್ತಾರೇನೋ ಅಂತ ಕೇಳ್ತಾರೆ. ಅಂದ್ಕೊಂಡ್ಬಿಟ್ಟಿವಿ. ಅದಕ್ಕೆ ಮನುಷ್ಯನ ಬಳಸು ಬಹಳ ಸೂಕ್ಷ್ಮವಾಗಿತ್ತು, ಸಂವೇದನಾಶೀಲವಾಗಿತ್ತು. ಅವ್ನಿಗೆ ಏನಾಗ್ತದೆ ಅಂದರೆ ಎಲ್ಲ ಥರದ ಅನ್ಯಾಯವನ್ನು ಮಾಡಿದವರು ಸುಖವಾಗಿರೋರು ಕಾಣಿಸ್ತದೆ. ನಾನಿಷ್ಟು ಸನ್ಮಾರ್ಗದಲ್ಲಿ ಇದ್ದಾನಲ್ಲ, ನನಗೇನು ಕೊಟ್ಟ ದೇವರು ಅಂತ ಒಂದು ಶುರು ಮಾಡ್ತೇನೆ. ಹಾಗಾಗಿ ಇನ್ನೊಬ್ಬರನ್ನ ನೋಡಿ ಆತ ಕಲಿಸಿ ಬಿಡ್ತಾನೆ. ಕಲಿಸುವವರು ಹೆಂಡತಿ ಮಕ್ಕಳು ಇರ್ತಾರೆ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ, ಭೀಷ್ಮನಿಗೆ ಅವನ ಹೆಂಡತಿ ಚೌರ್ಯವನ್ನು ಕಲಿಸಿದ್ದು. ಅದರ ಪರಿಣಾಮವಾಗಿ ಆ ಭೀಷ್ಮ ಮತ್ತೆ ಭೂಲೋಕದಲ್ಲಿ ಹುಟ್ಟಿ ಬರಬೇಕಾಯ್ತು. ಮೂಲ ರೂಪದಲ್ಲಿ ಆ ಭೀಷ್ಮನಿಗೆ ಅವನ ಹೆಂಡತಿ ಚೌರ್ಯವನ್ನು ಕಲಿಸಿದ್ದು, ಆತ ಭೂಲೋಕದಲ್ಲಿ ಹುಟ್ಟಿ ಬರಬೇಕಾಯ್ತು. ಅದು ಹಿಂದೊಮ್ಮೆ ಬಂದಿರೋ ಕಥೆ ಅಂತ ಮತ್ತೊಮ್ಮೆ ಹೇಳಿದೆ ಅಷ್ಟೇ. ಹುಟ್ಟಿ ಬರಬೇಕಾಯ್ತು. ಅದ್ರ ಪರಿಣಾಮ ಏನಂದ್ರೆ ಗಂಡ ಹೆಂಡತಿ ಮದುವೆ ಆಗಲಿಲ್ಲ. ಶಾಪನೇ ಆಗಿತ್ತು. ಹೆಂಡತಿ ಪ್ರೀತಿಗಾಗಿ ಅನ್ಯಾಯ ಮಾಡಿದೆಯಲ್ಲ, ಗಂಡ ಹೆಂಡತಿ ನೀವು ಕೊನೆಗೂ ಒಂದಾಗೋದು ಬೇಡ, ಬೇಕಾದಷ್ಟು ಪ್ರಯತ್ನ ಆಗಲಿ. ಪರಶುರಾಮದೇವರು ಸ್ವಯಂ ಭಗವಂತ ಪರಬ್ರಹ್ಮ ಪ್ರಯತ್ನ ಮಾಡಿದ ಆ ಪರಶುರಾಮನನ್ನ ಭೀಷ್ಮನನ್ನ ಮತ್ತು ಅಂಬೆಯನ್ನು ಒಡ್ಗೂಡಿಸ್ಬೇಕು ಅಂತೇಳಿ, ಆಗಲಿಲ್ಲ. ಒಂದು ದುರಂತವೇ ಆಗಿತ್ತು. ಅದಷ್ಟೇ ಅಲ್ಲ, ಮದುವೆ ಆಗಲಿಲ್ಲ ಅಂತ ಅಷ್ಟೇ ಅಲ್ಲ, ಭಯಂಕರವಾದ ಕಲಹ ಇಬ್ಬರಿಗೂ. ಆ ಭೀಷ್ಮನ ಸಾವಿಗೆ ಆಕೆ ಕಾರಣ ಅದು. ಅದನ್ನ ನಮ್ಮ ಸಂಸಾರದ ಪತ್ನಿಯರು ಮತ್ತು ಪತಿಯರು ಅರ್ಥ ಮಾಡ್ಕೋಬೇಕು. ಅನ್ಯಾಯಕ್ಕೆ ತನ್ನ ಬಾಂಧವರನ್ನು ಪ್ರಚೋದನೆ ಮಾಡುವಂಥವ್ರು ಏನಿತ್ತಲ್ಲ ಅದನ್ನು ತಿಳ್ಕೊಳ್ಬೇಕು. ಇಲ್ಲದೇ ಇದ್ರೆ ನಾವು ಅನ್ಯಾಯಗಳಿಗೆ ಅಕ್ರಮಗಳಿಗೆ ನಾವು ಹೊಂದ್ಕೊಂಡು ಬಿಡ್ತೀವಿ. ಕಳ್ಳರು ಅಂದ್ರೆ ಯಾರು ಅಂದ್ರೆ ಈ ಚಿಕ್ಕ ಮಕ್ಕಳನ್ನು ಕೇಳಿ ನೋಡ್ಬೇಕಾದ್ರೆ, ರಾತ್ರಿ ನೀವು ಮಲ್ಕೊಂಡಿದ್ದಾಗ ನಿಮ್ಮ ಮನೆ ಕನ್ನ ಹಾಕಿ ಯಾರು ದುಡ್ಡು ತಗೊಂಡು ಹೋಗ್ತಾರಲ್ಲ ಅವರೇ ಕಳ್ಳರು ಅಂತ ಹೇಳ್ತಾರೆ. ಆ ಕಳ್ಳರಲ್ಲಿ ಕಾವ್ಯ ಹುಟ್ಟವರಿದ್ದಾರೆ, ಪುರಾಣ ಹೇಳೋರಿದ್ದಾರೆ, ವರ್ತಕರಿದ್ದಾರೆ, ಕೆಲಸಗಾರರಿದ್ದಾರೆ. ಅದನ್ನ ಯಾರು ಹೇಳೋದೇ ಇಲ್ಲ. ಯಾಕಂದ್ರೆ ಕಳ್ಳತನಕ್ಕೆ ಅವ್ರದೇ ಆದ ಲಕ್ಷಣ. ಮಹಾತ್ಮ ಗಾಂಧಿಯವರು ಏನು ಹೇಳಿದರು ಮತ್ತೆ ಪುರಾಣದಲ್ಲಿ ಏನು ಬಂದಿದೆ ಅಂತಂದ್ರೆ ಸಮನ್ವಯ ಮಾಡಿ ಹೇಳಿದೆ ಅಷ್ಟೇ. ಇತರರ ದೋಷವನ್ನು ಹುಡುಕ್ಲಿಕ್ಕೆ ಎಲ್ಲರೂ ಆಸಕ್ತರು. ಮಾಡಿದಂಥ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡುವಂಥ ತಾಳ್ಮೆಯೇ ಯಾರಿಗೂ ಇಲ್ಲ, ಎಲ್ಲರೂ ಕೃತಜ್ಞರು. ಅಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯ ಆಗಿದೆ. 4ನೇ ಅಧ್ಯಾಯದಲ್ಲಿ ಆ ಜನಮೇಜಯ ಕೇಳಿದ, ಪೂಜ್ಯರೇ ನೀವು ಇಷ್ಟೆಲ್ಲ ಅತ್ಯಾಚಾರಗಳು ನಡೀತಾ ಇವೆ ಅಂತ ಹೇಳ್ತಿದ್ದೀರಲ್ಲ, ಜನರು ಯಾವುದರಿಂದ ಆಹಾರವನ್ನು ಜೀವನವನ್ನು ನಿರ್ವಹಿಸ್ತಾರೆ ಅದನ್ನು ಸ್ವಲ್ಪ ನಮ್ಗೆ ಹೇಳಿ ಅಂತ ಕೇಳಿದ. ಮತ್ತು ಅವ್ರು ಯಾವ ಕೆಲಸವನ್ನು ಮಾಡ್ತಾರೆ, ವೃತ್ತಿ ಏನು ಮಾಡ್ತಾರೆ, ಅವರಿಗೆ ವ್ಯಾಮೋಹ ಯಾವುದ್ರ ಮೇಲೆ, ಅವರ ಶರೀರದ ಪ್ರಮಾಣವೆಷ್ಟು, ಆಯುಷ್ಯವೆಷ್ಟು, ಮುಂದೆ ಅವ್ರ ಕೃತಯುಗಕ್ಕೆ ಕಲಿಯುಗ ದಾಟಿ ಕೃತಯುಗಕ್ಕೆ ಹೋಗೋದು ಯಾವಾಗ, ಹೇಗೆ ಹೋಗ್ತಾರೆ ಅಂತೆಲ್ಲ ಕೇಳಿದ. ಧರ್ಮವನ್ನು ಕಳ್ಕೊಂಡಿದ್ದರಿಂದ, ಧರ್ಮವನ್ನು ಇವರು ಕೈ ಬಿಟ್ಟಿದ್ದರಿಂದ ಧರ್ಮವೂ ಇವರು ಕೈ ಬಿಡ್ತದೆ. ಧರ್ಮ ಸ್ವರೂಪನಾದಂಥ ಭಗವಂತ ಅವ್ರ ಕೈಯನ್ನು ಬಿಟ್ಟು ಬಿಡ್ತಾನೆ. ಹಾಗಾಗಿ ಅವರು ಗುಣಹೀನರಾಗ್ತಾರೆ, ಶೀಲಹೀನರಾಗ್ತಾರೆ, ದುರ್ವ್ಯಸನಿಗಳಾಗ್ತಾರೆ, ಅಲ್ಪಾಯುಷಿಗಳಾಗ್ತಾರೆ. ಆಯುಷ್ಯ ಕ್ಷೀಣಿಸೋದ್ರಿಂದ ಅವ್ರ ಬಲವೂ ಕ್ಷೀಣ ಆಗ್ತದೆ. ಬಲ ಕಡಿಮೆ ಆಗೋದ್ರಿಂದ ಶರೀರವೇ ಕಾಂತಿಹೀನ ಆಗ್ತದೆ. ಮನುಷ್ಯ ವ್ಯಾಧಿಗಳಿಂದ ಪೀಡಿತನಾಗ್ತಾನೆ. ವೈರಾಗ್ಯ ಬಂತು ಅಂತ ಅರ್ಕೋತಾನೆ. ನಮ್ಮ ಹತ್ರ ವೈರಾಗ್ಯ ಬಂತು ಅಂತ ಹೇಳ್ಕೋತೇವೆ. ನಮ್ಮ ನೋಡಿದ್ರು ಏನಂತ ವೈರಾಗ್ಯ ಆಚಾರ್ಯ ಅಂತ ಎಲ್ಲರಿಗೂ ಒಂದು ಇರ್ತದೆ. ಆದ್ರೆ ಅದೇನಂದ್ರೆ ಖೇದಪೂರ್ಣವಾದಂತಹ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಸ್ಮಶಾನಕ್ಕೆ ಹೋದಾಗ ಎಲ್ಲರಿಗೂ ವೈರಾಗ್ಯ, ಪುರಾಣ ಕೇಳಿದ್ರೆ ಎಲ್ಲರಿಗೂ ವೈರಾಗ್ಯ, ಪ್ರಸೂತಿ ಮಾಡಿಕೊಂಡಾಗ ಹೆಣ್ಮಕ್ಳಿಗೆ ವೈರಾಗ್ಯ, ಮತ್ತೊಂದು 6 ತಿಂಗಳಲ್ಲಿ ಎಲ್ಲ ಸರಿ, ಮತ್ತೆ ಬ್ಯಾಕ್ ಟು ನಾರ್ಮಲ್ಸಿ ಅಂತೇಳಿ. ಈಗ ಇದೇನಂದ್ರೆ ವೈರಾಗ್ಯಪೂರ್ಣವಾದಂಥ ಖೇದ, ಸರಿಯಾದ ವೈರಾಗ್ಯ ಅಲ್ಲ, ಅದು ತೋರಿಕೆಯ ವೈರಾಗ್ಯ, ತಾತ್ಕಾಲಿಕವಾದಂಥ ವೈರಾಗ್ಯ. ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ನಿಜವಾಗಿ ಆ ವೈರಾಗ್ಯ ಮೇಲೆ ಆತನಿಂದ ಉಳಿಸ್ಕೊಂಡ್ರೆ ಆ ವೈರಾಗ್ಯದಿಂದ ಆತ್ಮಜ್ಞಾನ ಆಗ್ತದೆ ಮನುಷ್ಯನಿಗೆ. ಆತ್ಮಜ್ಞಾನದಿಂದ ಆತ ಧರ್ಮಶೀಲನಾಗ್ತಾನೆ. ಮನುಷ್ಯರು ಮುಂದೆ ಕೃತಯುಗವನ್ನು ನೋಡ್ತಾರೆ. ಆಮೇಲೆ ಕಲಿಯುಗದಲ್ಲಿ ಕೆಲವರು ಬಹಳ ಸ್ವಲ್ಪ ಧರ್ಮವನ್ನು ಮಾತ್ರ ಆಚರಣೆ ಮಾಡ್ತಾರೆ. ಕೆಲವರು ಧರ್ಮದ ವಿಷಯದಲ್ಲಿ ಉದಾಸೀನರು, ಎಲ್ಲ ಹೇಳ್ತಿರ್ತಾರೆ, ಏನಂತ ಅವ್ರು ತಿರಸ್ಕಾರ ಆ ಧರ್ಮದ ಬಗ್ಗೆ.
ಯುಕ್ತಾಯುಕ್ತವಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತಿಳ್ಕೊಳ್ಳೋ ಶಕ್ತಿಯೇ ಅವರಿಗಿಲ್ಲ, ತಾಳ್ಮೆಯೂ ಇಲ್ಲ. ದುರಂತ ಏನಂದ್ರೆ ಅನುಮಾನಗಳು ಪ್ರಮಾಣಗಳು ಒಟ್ಟು 3 ವಿಧ. ತರ್ಕ ಶಾಸ್ತ್ರವನ್ನು ನೋಡಿದವರಿಗೆ ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಅಂತ 3 ಪ್ರಮಾಣಗಳು. ಪ್ರತ್ಯಕ್ಷ ಅಂದ್ರೆ ನಾವು ಈ ಕೂತವರನ್ನು ಗ್ರಹಿಸ್ತೀವಲ್ಲ, ನಿಮ್ಮ ಶರೀರವನ್ನು, ನಿಮ್ಮ ಆತ್ಮವನ್ನಲ್ಲ. ಆತ್ಮ ಕಣ್ಣಿನ ಅಳತೆಗೆ ಮೀರಿದ್ದು, ಶರೀರ ಇದು ನೋಡುವಂಥವೆಲ್ಲ ವಸ್ತುಗಳು ಇದೆಲ್ಲ ಪ್ರತ್ಯಕ್ಷದಿಂದ ತಿಳಿಯಲ್ಪಡುವಂಥದ್ದು. ಅನುಮಾನ ಅಂದ್ರೆ ಅಲ್ಲೆಲ್ಲೋ ಹೊಗೆ ನೋಡಿ, ಹೊಗೆ ಇರೋದೊಂದು ಬೆಂಕಿ ಬರ್ತಿರ್ಬೇಕು ಅಂತ ತಿಳ್ಕೊತೀವಲ್ಲ, ಅದು ಅನುಮಾನ ಪ್ರಮಾಣ, ಅದು 2ನೇ ಪ್ರಮಾಣ. ನಂತರದ ಪ್ರಮಾಣ ಅಂದ್ರೆ ಶಬ್ದ. ಆ ಶಬ್ದ ಪ್ರಮಾಣಗಳೇನಿದೆ ಅದನ್ನು ಆಗಮ ಅಂತ ಕೂಡ ಕರೆಯೋದಿದೆ. ನಾವು ಅಲ್ಲೆಲ್ಲ ಅಮೆರಿಕಾದಲ್ಲಿ ಇಂಥ ದೇಶದಲ್ಲಿ ಇಂಥ ಊರಿನಲ್ಲಿ ಇಂಥ ವ್ಯಕ್ತಿ ಇದ್ದಾನೆ ಅಂತ ನಾನು ನಿಮ್ಗೆ ಹೇಳಿದರೆ, ಆ ಹೇಳಿದ್ದು ನಾನು ಸರಿಯಾದರೆ ಆ ವಾಕ್ಯ ಪ್ರಮಾಣ, ಹೇಳಿದ ವಿಷಯ ತಪ್ಪಾಗಿದ್ದರೆ, ನಾನೇನೋ ವಂಚನೆಗೆ ಹಾಗೆ ಮಾಡಿದರೆ ಅದು ಅಪ್ರಮಾಣ ವಾಕ್ಯ. ಅಂತೂ ಈ ವಾಕ್ಯಗಳನ್ನೇನು ಕರೀತಾರೆ, ಶಬ್ದ ಅಥವಾ ಆಗಮ ಅಂತ ಕರೀತಾರೆ. ಮುಖ್ಯವಾಗಿ ಪ್ರಮಾಣ ಯಾವುದು ಅಂದರೆ ಪುರಾಣಗಳು, ವೇದಗಳು ಇತ್ಯಾದಿಗಳು. ಅವರಿಗೆ ಜನರಿಗೆ ಆ ವೇದಗಳಲ್ಲಿ ಏನು ಹೇಳಿದೆ ಅಂತ ನೋಡುವಂಥ ತಾಳ್ಮೆಯೇ ಇಲ್ಲ ಜನರಿಗೆ. ಏನೋ ಸಂಧ್ಯಾ ಧರ್ಮವನ್ನು ಹೇಳ್ತಾರೆ, ಪ್ರತ್ಯಕ್ಷ ಮತ್ತು ಅನುಮಾನಗಳು ಮಾತ್ರ ಪ್ರಮಾಣವೇ ಅಂತಾರೆ. ಅವರಿಗೆ ನಾಸ್ತಿಕರು ಅಂತಾರೆ. ಅವರಿಗೆ ವೇದ ಪ್ರಮಾಣದ ಬಗ್ಗೆ ಗೌರವವೇ ಇಲ್ಲ. ಅಂದರೆ ಅದನ್ನು ತಿಳ್ಕೋಬೇಕು. ನಾಸ್ತಿಕತೆ ಬಗ್ಗೆ ಸ್ವಲ್ಪ ಅದನ್ನು ನಾವು ನೋಡಬೇಕು. ನಾಸ್ತಿಕರು 2 ಥರದವರು. ದೇವರು, ದಿಂಡ್ರು, ಸ್ವರ್ಗ, ನರಕ ಇವೆಲ್ಲ ಇಲ್ಲ ಅಂತ ಅನ್ನೋರು ಕೆಲವರು. ಇಲ್ಲ, ನಾವು ಅದನ್ನು ನಂಬೋದಿಲ್ಲ, ನಾವು ಆಚರಣೆ ಮಾಡೋದಿಲ್ಲ ಅಂತ ಹೇಳೋರು ಕೆಲವರು. ನಮಗದು ಗೊತ್ತಿಲ್ಲ ಅಂತ ಹೇಳೋರು ಇನ್ನು ಕೆಲವರು. ಅದು ನಿಜವಾದ ಪ್ರಾಮಾಣಿಕತನ. ನಾವು ಇನ್ನು ನೋಡಿಲ್ಲಲ್ಲ. 12 ವರ್ಷ ಓದಿದ್ದು ನಿಮ್ಮ ಮುಂದೆ ಟೇಪ್ ಕಾರ್ಡ್ರಂತೆ ಸುಧಾರಿಸಿದ್ದೇನೆ ಅಷ್ಟೇ. ನಾನು ನೋಡಿಲ್ಲಲ್ಲ ದೇವ್ರನ್ನ, ಅದನ್ನು ಸ್ವರ್ಗ, ನರಕ ಇತ್ಯಾದಿಗಳನ್ನ. ಅಂಥವ್ರು ಕೆಲವರು ಪ್ರಾಮಾಣಿಕರಾಗಿ ದೇವರು ಇದ್ದಾನೇನೋ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ, ಅಗಾಧವಾದ ತಪಸ್ಸನ್ನೇನಾದರೂ ಮಾಡಿದರೆ, ವಿಜ್ಞಾನಗಳಂತೆ ಅಖಂಡವಾದ ಸಾಧನೆಯೇನಾದರೂ ಮಾಡಿ ತಿಳಿಯಬಹುದು ಅಂತ ಉತ್ತರ ಕೊಟ್ಟವರು ಪ್ರಾಮಾಣಿಕರಿದ್ದಾರೆ. ಬೇಕಾದಷ್ಟೇ ನಿಮ್ಮ ಮುಂದೆ ಏನು ಮೂರ್ತಿರಾವ್ ಅಂತ ಹೆಸರು ಹೇಳಿದ್ದೆ, ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತ, ಅವ್ರು ಬ್ರಾಹ್ಮಣರು. ಅವ್ರ ಹೆಂಡತಿ ಭಾರಿ ಭಕ್ತರು. ಅವ್ರು ಮಾತ್ರ ನಾಸ್ತಿಕರಾಗಿದ್ದು, ದೇವರಿಲ್ಲ ಅಂತ ಪುಸ್ತಕ ಬರೆದಿದ್ದಾರೆ ಅವರು. ಹೆಚ್ಚು ನರಸಿಂಹಯ್ಯ ಅಂತ ಮತ್ತೊಂದು ಹೆಸರು ಕೇಳಿರ್ಬೋದು ನೀವು. ಹೆಚ್ಚಂದ್ರೆ ಏನಂತ ನನಗೆ ನೆನಪಿಲ್ಲ. ಕೋಲಾರ ಜಿಲ್ಲೆಯವರು, ಅಖಂಡ ಬ್ರಹ್ಮಚಾರಿ, ಈಗಿಲ್ಲ, ಖಾದಿಧಾರೆ, ಗಾಂಧಿವಾದಿ, ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದ ಪುಸ್ತಕ ಇದೆ, ತೆರೆದ ಮನ ಅಂತೇಳಿ. ಆಸ್ತಿಕರು ನಾಸ್ತಿಕರಾದವರೆಲ್ಲರೂ ಓದಬೇಕಾಗುತ್ತೆ. ಅಂದರೆ ಸಮಯ ಇದೆ, ಆದ್ದರಿಂದ ನಿಮ್ಮ ಮನಸ್ಸನ್ನ ಅಂಥ ಕೆಲವು ಸಾಹಿತ್ಯಗಳ ಕಡೆಗೆ ನಾನು ತಿರುಗಿಸೋದು ನನ್ನ ಉದ್ದೇಶ. ದೇವ ವಿಜ್ಞಾನ ಅನ್ನೋ ಪ್ರಶ್ನೆಗೆ ನಂಗೆ ಗೊತ್ತಿಲ್ಲ, ಇನ್ನೂ ವಿಚಾರ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅವ್ರು ಯಾರು ಅಂದರೆ ಬ್ರಾಹ್ಮಣರು ಅಲ್ಲ, ಲಿಂಗಾಯತರು ಅಲ್ಲ, ಪರಿಶಿಷ್ಟರು, ಗಾಂಧಿವಾದಿ. ಕೊನೆ ತನಕ ಬ್ರಹ್ಮಚಾರಿ ಆಗಿದ್ರು. ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಚೇರ್ಮನ್ ಆಗಿದ್ರು ಕೊನೆ ತನಕ. ಅಲ್ಲೇ ಒಂದು ರೂಮ್ನಲ್ಲಿದ್ದರು. ತೀರಾ ಸರಳವಾದ ಆಹಾರ. ಅಮೆರಿಕಕ್ಕೆಲ್ಲ ಹೋಗಿ ಬಂದಿದ್ರು. ದೊಡ್ಡ ಭೌತ ವಿಜ್ಞಾನಿ. ಅಂಥವರು ಹೀಗೆ ಹೇಳಿದ್ದಾರೆ. ಅಂದರೆ ನಾಸ್ತಿಕರು 2 ಥರವರು ಇರ್ತಾರೆ, ಗೊತ್ತಿಲ್ಲ ಅಂತ ಹೇಳೋರು ಮತ್ತು ಇಲ್ಲ ಅಂತ ಹೇಳೋರು. ಗಮನ ಸೆಳೆದೆ, ಅನುಕೂಲ ಆದಾಗ ಅದನ್ನು ಓದಿ ನೋಡಿದ್ರೆ ಅದರಿಂದ ಬೇಕಾಷ್ಟು ಮಾಹಿತಿಯನ್ನು ಪಡ್ಕೋಬಹುದು. ಇನ್ನು ಕೆಲವರಿಗೆ ಅನುಮಾನವೂ ಪ್ರಮಾಣ ಅಲ್ಲ, ಪ್ರತ್ಯಕ್ಷ ಒಂದೇ ಪ್ರಮಾಣ. ಕಣ್ಣಿಗೆ ಏನು ಕಾಣ್ತದೋ ಅದನ್ನೇ ನಂಬುತ್ತೀವಿ ಅಂತಾರೆ. ಜನರು ವೇದೋಕ್ತವಾದಂತಹ ಮತವನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡೋದೇ ಇಲ್ಲ. ತೀರಾ ಕ್ಷುದ್ರವಾಗಿ ಅವತ್ತು ಸ್ತ್ರೀ ಮೊದಲಾದಂಥ ಭೋಗಗಳಲ್ಲಿ ಆಸಕ್ತರಾಗಿ ಬಿಟ್ಟಿರ್ತಾರೆ. ತಾವೇ ಮಹಾಪಂಡಿತರು ಅಂತ ಭಾವಿಸ್ಕೊಂಡಿರ್ತಾರೆ. ನಾಸ್ತಿಕ ಮತವನ್ನೇ ಪರಮ ಮತ ಅಂತ ತಿಳ್ಕೊತಾರೆ. ವರ್ತಮಾನ ಕಾಲದಲ್ಲಿ ಏನು ಈ ಲೌಕಿಕ ಸಂಗತಿಗಳು ನಡೆದಿಲ್ಲ, ಇದ್ರ ಬಗ್ಗೆ ಅವ್ರಿಗೆ ಆಸಕ್ತಿ. ಅದನ್ನೇ ಮಾತಾಡೋದು ಯಾವಾಗಲೂ. ತಾತ್ವಿಕವಾದಂಥ ಯಾವುದೇ ಸಂಗತಿ ಇಲ್ಲ, ಅದರಲ್ಲಿ ಆಸಕ್ತರಾಗಿರ್ತಾರೆ. ಧರ್ಮದ ಚರ್ಚೆಯೂ ಇಲ್ಲ, ಧರ್ಮದ ಆಚರಣೆಯೂ ಇಲ್ಲ. ಯಾರಾದ್ರೂ ಮಾಡಿದರೆ ಇವರೇನು ದೊಡ್ಡ ಅಂತಾರೆ. ಅವರಿಗೆ ಬಹಳ ವ್ಯರ್ಥವಾದಂಥ ಸಂಗತಿಯ ಕಾಣಿಸ್ತದೆ, ಏನು ಉಚಿತನ ಅಂತೇಳಿ. ಧರ್ಮ ಅಂತ ಮಾತಾಡೋದಿಲ್ಲ ಅವ್ರಿಗೆ, ಮಾಡೋದು ಯಾವಾಗ. ಧರ್ಮವು ಸಂಪೂರ್ಣವಾಗಿ ದಾರಿ ತಪ್ಪಿದ ನಂತರವೂ ಕೂಡ ಕೆಲವರು ಏನ್ ಮಾಡ್ತಾರೆ, ಭಗವಂತನ ನಾಮಸ್ಮರಣೆ ಅನ್ನೋದನ್ನ ಒಂದನ್ನ ಎಳೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಸಮುದ್ರದಲ್ಲಿ ಮುಳುಗಿ ಹೋಗುವ ಒಂದು ಎಲೆಯನ್ನು ಹಿಡ್ಕೊಂಡಿರುತ್ತೆ. ಹಾಗಾಗಿ ಅದಕ್ಕೂ ಮಹಾಫಲ ಇದೆ. ಹಿಂದೊಮ್ಮೆ ಹೇಳಿದ್ದೆ, ಕಲಿಯುಗದಲ್ಲಿ ಜನಮೇಜಯ ಮೊದಲಾದ ರಾಜರು ಮಹಾಲೋಭದಿಂದ ಹುಟ್ಟಿ ಬಂದರು ಅಂತಿದೆಯಲ್ಲ. ಯಾಕೆ ಹುಟ್ಟಿ ಬಂದರು ಅಂತಂದ್ರೆ ಅವರಿಗೆ ಅಲ್ಲಿ ಸಿಗುವಂತ ಮಹಾಫಲ ಅವ್ರಿಗೆ ಗೊತ್ತಿತ್ತು, ಅದಕ್ಕಾಗಿ ಹುಟ್ಟಿ ಬಂದರು. ಯಾವುದನ್ನಾದ್ರೂ ವಿವೇಚನೆ ಇಲ್ಲದೆ ತಿನ್ನೋದು, ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇರುವುದು, ಇವು ಕಲಿಯುಗಗಳ ಲಕ್ಷಣ. ಗುಣಹೀನತೆ, ನಿರ್ಲಜ್ಜತೆ. ಲೋಕದಲ್ಲಿ ಎಲ್ಲ ಕಡೆ ಕ್ಷೋಭೆ, ಯಾವುದೇ ಜ್ಞಾನವು ಸರಿಯಾಗಿ ಎಲ್ಲೂ ಉಳಿಯಲಾರದು. ಆದರೆ ಅಲ್ಪ ತ್ಯಾಗದಿಂದಲೇ ಮಹಾಸಿದ್ಧಿಯನ್ನು ಮನುಷ್ಯ ಪಡ್ಕೊಳ್ತಾನೆ. ಯುಗಾಂತದಲ್ಲಿ ಮಹಾಯುದ್ಧ ನಡೆಯೋದಿದೆ, ಪ್ರಚಂಡ ಗಾಳಿ ಬೀಸೋದಿದೆ, ನಿರಂತರವಾದಂಥ ಮಳೆ ಬರೋದಿದೆ, ಭಯಂಕರವಾದಂಥ ಭಯ ಎಲ್ಲ ಕಡೆ ಪ್ರಾಪ್ತ ಆಗಬಹುದು. ರಾಕ್ಷಸರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಬುದ್ಧಿ
ಎಲ್ಲ ಬುದ್ಧಿ ಕೆಡಿಸಬೇಕು ಅಂತ ಹೇಳಿ ರಾಕ್ಷಸರಾಗಿ ಹುಟ್ಟಿ ಬಂದು ಗೊತ್ತಾಗಿರ್ತದೆ ಇವ್ರು ಯಾರೋ ರಾಕ್ಷಸರು ಅಂತ ಬ್ರಾಹ್ಮಣರಾಗಿ ಹುಟ್ಟಿ ಬಂದು ಅವ್ರು ಜನ ತಲೆಯೆಲ್ಲ ಕೆಡಿಸ್ತಾರೆ. ಕೋತಿ ತಾನು ಕೆಡೋದಂದ್ರೆ ಊರೆಲ್ಲ ಕೆಡಿಸ್ತು ಅನ್ನೋ ರೀತಿ. ಚಾಡಿ ಮಾತನ್ನು ಕೇಳಿದವರೇ ರಾಜರಾಗ್ತಾರೆ. ಸರಿಯಾದ ಯುಕ್ತಾಯುಕ್ತ ಪರಿಜ್ಞಾನವಿಲ್ಲದವರು. ಬ್ರಾಹ್ಮಣರಂತೂ ಕೂಡಲೇ ನಾಲಿಗೆ ಬೈದಿದ್ದೆಲ್ಲವನ್ನು ತಿಂತ ಮನಸ್ಸು ಬನಿಸಿದ್ದೆಲ್ಲವನ್ನು ಮಾಡ್ತಾ ರಾಕ್ಷಸರಂತೆ ಆಗಿಬಿಟ್ಟಿರ್ತಾರೆ. ಜನರು ಮೂರ್ಖರಾಗ್ತಾರೆ, ಲೋಭಿಗಳಾಗ್ತಾರೆ, ಸಂತಾನದಿಂದಲೂ ಭ್ರಷ್ಟರಾಗಿಬಿಟ್ಟಿರ್ತಾರೆ. ಯಾರು ಏನು ಸಿಕ್ಕೋ ಅವನ್ನ ಕಾರಣ ಮಾಡೋದು, ಶ್ರೀರತ್ನವೇ ಆಗಿರ್ಬೋದು, ಬೇರೆ ಏನೇ ರತ್ನ ಆಗಿರ್ಬೋದು, ಅದೆಲ್ಲ ನಮ್ಮದೇ ಅಂತ ಅವ್ರ ಭಾವನೆ. ಬಹುರೂಪಿಗಳಂತ ಪಂಡಿತರು ಹುಟ್ಕೊಳ್ತಾರೆ. ಅವರೆಲ್ಲ ಆತ್ಮವೇ ಇಲ್ಲ, ಎಲ್ಲ ಅಸತ್ಯ, ಎಲ್ಲ ಸುಳ್ಳು, ನೀವು ಯಾವುದನ್ನು ನಂಬಬೇಡಿ, ವೇದಾಂತ ನಂಬಬೇಡಿ ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಏನ್ ಮಾಡ್ತಾರಂದ್ರೆ ಸತ್ಯ ಈ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರಯುಗದಲ್ಲಿ ಮಹಾತ್ಮರಾದಂತಹ ರಾಜರು ಮತ್ತು ಋಷಿಗಳೇನಿದ್ರು ಅವರ ಆಚರಣೆಯನ್ನು, ಅವರ ಕಥೆಗಳನ್ನು ಇವರು ವರ್ಣನೆ ಮಾಡ್ತಾರೆ. ಆದ್ರೆ ಅದನ್ನು ತಾವು ಮಾತ್ರ ಅನುಸರಣೆ ಮಾಡೋದಿಲ್ಲ. ಹೇಳುವವರು ಹಾಗೆ, ಕೇಳುವವರು ಹಾಗೆ. ಕೇಳಲಿಕ್ಕೆ ಭಾರಿ ಸಂತೋಷ ಎಲ್ಲರಿಗೂ. ತಮ್ಮ ಗದ್ದೆ ಪಕ್ಕದಲ್ಲಿರುವಂತಹ ಮತ್ತೊಂದು ಗದ್ದೆ ಫಸಲನ್ನ ರಾತ್ರೋರಾತ್ರಿ ಅಪಹಾರ ಮಾಡಲಿಕ್ಕೆ ಯಾರಿಗೂ ಏನು ಹಿಂಜರಿಕೆ ಇಲ್ಲ. ಕಳ್ತನ ಅನ್ನೋದು ಕಳ್ತನವೇ ಅಲ್ಲ. ಕಳ್ಳರ ಮನೆಯಲ್ಲೇ ಕಳ್ತನ ಮಾಡ್ತಾರೆ. ಇದೊಂದು ದುರಂತ. ಕೊಲೆಗಡಕನೇ ಕೊಲೆ ಮಾಡ್ತಾನೆ. ಇದೆಲ್ಲ ನೋಡಿದ್ರೆ ನೀವು ಮನುಷ್ಯ ದುಷ್ಟರ ನಿವಾರಣೆ ತಾನಾಗೆ ಆಗ್ತದೆ. ಭಗವಂತ ಕೊನೆಗೆ ಕಲಿಕೆ ರೂಪದಲ್ಲಿ ಬರ್ತಾನೆ ಅಂತಿದೆ. ಅದಕ್ಕಿಂತ ಮೊದಲು ಎಷ್ಟೋ ಭಾಗ ಆಗಿ ಹೋಗಿರ್ತದೆ. ಎಲ್ಲರೂ ಈ ರಾಜ ಹಾಕುವಂತ ಪರಭಾರವನ್ನು ಸಹಿಸಿದೆ, ಅಧರ್ಮವನ್ನು ಸಹಿಸಿದೆ, ಕಾಡಿಗೆ ಹೋಗಿಬಿಡ್ತಾರಂತೆ. ನಾವು ದೊಡ್ಡ ಪ್ರಮಾಣದಲ್ಲಿ ನಗರೀಕರಣ ಮಾಡ್ತಿದ್ದೀವಿ, ಕಾಡೇ ಇಲ್ಲದಂತಾಗ್ತದೆ ಅಂತ ಗೋಳಾಡ್ತಿದ್ದೀವಲ್ಲ, ಕಾಡು ಇರ್ತದಂತ ಅವ್ರು ಇವರೆಲ್ಲ ಓಡಿ ಹೋಗ್ತಾರಂತೆ. ಈ ನಾಡನ್ನು ಬಿಟ್ಟು ಕಾಡಿಗೆ ಓಡಿ ಹೋಗ್ತಾರೆ. ಎಲ್ಲಿ ಇರ್ತದೋ ಕಾಡು ಅದು ಮಾತ್ರ ಗೊತ್ತಿಲ್ಲ. ಅಮೆಜಾನ್ ಅಂತ ದೊಡ್ಡ ಕಾಡೇ, ದಕ್ಷಿಣ ಅಮೆರಿಕದ ಕಾಡೇ ಇವತ್ತು ವಿನಾಶದ ಅಂಚಿಗೆ ತಲುಪಿದೆ. ಇನ್ನು ಯಾವ ಕಾಡು ಉಳಿರ್ತದೋ ಗೊತ್ತಿಲ್ಲ. ಅಥವಾ ಆ ಟೈಮಿಗೆ ಏನಾದ್ರು ಸ್ವಲ್ಪ ಕಾಡು ಬೇರೆ ಸುತ್ಕೊಂಡಿರ್ತದೋ ಏನೋ. ಶಿಷ್ಯರು ಗುರುಗಳನ್ನ ತುಚ್ಛವಾದ ಮಾತಿನಿಂದ ಸಂಕಟಪಡಿಸ್ತಾರೆ. ಇಲಿಗಳು, ಕೀಟಗಳು, ಹಿಂಸ್ರ ಪ್ರಾಣಿಗಳು ಮನುಷ್ಯನಿಗೆ ತೊಂದರೆ ಕೊಡ್ತವೆ. ಬಂಧು ಮಿತ್ರರು ಪರಸ್ಪರ ಸೇರುವುದು, ಕ್ಷೇಮ, ಸುಭಿಕ್ಷ, ಆರೋಗ್ಯ ಯಾವುದೂ ಇರೋದೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಧನಾರ್ಜನೆಯಿಂದ ಆಸಕ್ತರು. ಅಧಿಕಾರಿಗಳು ರಕ್ಷಕರು ಆಗಿರ್ತಾರೆ, ಕಳ್ಳರು ಆಗಿರ್ತಾರೆ. ಯಾರಿಗೆ ಅಧಿಕಾರ ಸಿಕ್ಕಿರ್ತದೋ ಅವರು ಸರಿಯಾದ ರೀತಿಯಿಂದ ಅದನ್ನು ಪಾಲನೆ ಮಾಡೋದು ಬಿಟ್ಟು ಅನರ್ಥವನ್ನು ಮಾಡ್ತಾರೆ. ಆದರೆ ಸರಿಯಾದ ರೀತಿಯಿಂದ ಆಡಳಿತ ಮಾಡಿದರೆ ಅವರಿಗೆ ಮಹಾಫಲ ಇದೆ. ಭಗವಂತನ ಭಕ್ತರನ್ನ ಪಾಲಿಸುವಂತಹ ವ್ರತವನ್ನು ಅವರು ಕೊಟ್ಟರೆ ಅದಕ್ಕೆ ಸಿಗುವಂತ ಫಲ ಏನಿದೆ ಅದು ಶಬ್ದಗಳ ಅಳತೆಗೆ ಮೀರಿದ್ದು. ಮನುಷ್ಯರು ಹಸಿವಿನಿಂದ ಭಯಪಟ್ಟು ತನ್ನ ಮತ್ತೊಂದು ಹೆಗಲಿನಲ್ಲಿ ಕೂಡಿಸಿಕೊಂಡು ಕೋಸಿ ಅಂತ ಒಂದು ನದಿ, ಅದು ಮಧ್ಯಪ್ರದೇಶದಲ್ಲಿ ಇರಬೇಕು ಅಂತ ನೆನಪು. ಆ ನದಿಯನ್ನು ದಾಟ್ತಾರೆ. ಒಂದ ಕಳಿಂಗ, ಕಾಶ್ಮೀರ ಮೊದಲಾದಂಥ ದೇಶಗಳಿಗೆ ವಲಸೆ ಹೋಗಿಬಿಡ್ತಾರೆ. ಪರ್ವತ ಕಣಿವೆಗಳೆಲ್ಲ ಅಡಕೊಂಡು ಬಿಡ್ತಾರೆ. ಮತ್ತೆ ಏನ್ ಮಾಡಬೇಕು? ಅಥವಾ ಕೆಲವು ಹಿಮಾಲಯದ ಪಾರ್ಶ್ವಕ್ಕೆ ಹೋಗ್ತಾರೆ, ಅರಣ್ಯಗಳಲ್ಲಿ ವಾಸ ಮಾಡ್ತಾರೆ. ಭೂಮಂಡಲವೆಲ್ಲ ಮನುಷ್ಯರಿಂದ ತುಂಬಿರೋದು ಇಲ್ಲಲ್ಲ, ಎಲ್ಲ ಕಡೆ ಮನುಷ್ಯರ ಜನಸಂಖ್ಯೆ ಕ್ಷೀಣ ಆಗಿರ್ತದೆ. ಈಗ ನೋಡಿ, ನಿಮಗೆ ಹಿಂದೊಂದ್ಸರಿ ಹೇಳಿದೆ 600 ಕೋಟಿ ಜನಸಂಖ್ಯೆ ಇದೆ ಇವತ್ತು. ಆ ಜನಸಂಖ್ಯೆಗೆ ತಾನಾಗಿ ಧಕ್ಕೆ ಬರೋದಿದೆ. ಮುಂದೆ ಜನಸಂಖ್ಯೆ ಕ್ಷೀಣ ಆಗ್ತದೆ ಅಂತಿದೆ. ರಕ್ಷಕರು ಅರಕ್ಷಕರಾಗಿರ್ತಾರೆ. ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ಅಂತ ಯಾರಿಗೂ ಪರಿವೇ ಇಲ್ಲ. ಮನುಷ್ಯರು ಋಷಿ ಮುನಿಗಳಂತ ಮರದ ತೊಗಟೆ ಹೆಚ್ಚಾಗಿ ಉಟ್ಕೋತಾರೆ. ಒಳಗೆ ಋಷಿಗಳಾಗಿರೋದಿಲ್ಲ. ಉಟ್ಕೊಳ್ಳೋಕೆ ಬೇರೆ ಏನು ಇರೋದಿಲ್ಲ ಅವರಿಗೆ. ಮತ್ತೆ ಏನು ಉಟ್ಕೊಳ್ಬೇಕು? ಕುರಿಗಳನ್ನ, ಆಡುಗಳನ್ನ, ಕತ್ತೆಗಳನ್ನ, ಒಂಟೆಗಳನ್ನ ಮರದ ಗೂಟೆಗಳಿಗೆ ಕಟ್ಟಿ ಸಾಕಿ ಮನುಷ್ಯರು ಜೀವನ ಮಾಡಬೇಕಂತ ಅಪೇಕ್ಷೆ ಪಡ್ತಾರೆ. ಎಲ್ಲರಿಗಿಂತ ಮಹತ್ವದ ಸಂಗತಿ ಒಂದಿದೆ ನೋಡಿ. ಕಲಿಯುಗದಲ್ಲಿ ಜನರು ನದಿಯ ತೀರಕ್ಕೆ ಹೋಗಿ ನೀರಿಗಾಗಿ ಆ ನದಿಯನ್ನ ತಡೆಗಟ್ತಾರಂತೆ, ಅಣೆಕಟ್ಟು ಕಟ್ತಾರಂತೆ. ಅಣೆಕಟ್ಟು ಕಟ್ಟೋದು ತಪ್ಪು ಅಂತ ಹೇಳ್ತಿದೆ ಪುರಾಣ. ಮತ್ತು ಕೆಲವು ಕಡೆ ಬಂದಿದೆ. ಅದ್ರ ಬಗ್ಗೆ ಎಲ್ಲಾದ್ರೂ ನೀವು ಮಾಹಿತಿಯನ್ನು ನೋಡಿದೆ. ಬಹಳ ದೊಡ್ಡ ಪ್ರಮಾಣದ ಅಣೆಕಟ್ಟುಗಳನ್ನು ಕಟ್ಟೋದು ಯುರೋಪ್ನಿಂದ ಪ್ರಾರಂಭ ಆಯಿತು. ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದನ್ನು ಅನುಸರಿಸಿ ಕೈಗಾರಿಕೀಕರಣ ಮಾಡಬೇಕು, ಕೃಷಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟೆಗಳು ಕಟ್ಟಿದ್ರು. ಮುಂದೆ ಈಗ ಅಮೆರಿಕದ ಆರ್ಥಿಕ ತಜ್ಞರು ಏನು ಹೇಳ್ತಿದ್ದಾರೆ ಅಂದ್ರೆ, ದೊಡ್ಡ ಯೋಜನೆಗಳು ಬೇಡ, ಸಣ್ಣ ಯೋಜನೆಗಳನ್ನು ಮಾಡೋಣ, ಅವೇ ಜನರಿಗೆ ಉಪಯುಕ್ತವಾದದ್ದು ಅಂತ ಹೇಳ್ತಿದ್ದಾರೆ. ದೊಡ್ಡ ದೊಡ್ಡ ಅಣೆಕಟ್ಟೆಗಳು ಬೇಡ ಅಂತ ಹೇಳ್ತಿದ್ದಾರೆ. ಭೂಮಿಯ ಭಾರ ಹೆಚ್ಚಾಗಿ ಅದು ಅನರ್ಥಗಳಿಗೆ ಕಾರಣ ಅಂತ ಈಗ ಗೊತ್ತಾಗ್ತಿದೆ ಅವರಿಗೆ.
ಅಮೆರಿಕದ ಜನರಿಗೆ ಗೊತ್ತಾಗಿದೆ ಈಗ. ಯಾಕಂದ್ರೆ ಮೊದಲು ಅವ್ರು ಶುರು ಮಾಡಿದವರು. ಅವ್ರು ಶುರು ಮಾಡಿದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ನಾವು ಪ್ರಾರಂಭ ಮಾಡಿದವರಾದ್ರಿಂದ ನಾವು ಎಲ್ಲವನ್ನು ಅವ್ರ ಮೂಲಕ ಕಲ್ಕೊಳ್ಳೋರಾದ್ರಿಂದ ನಾವು ಇನ್ನು ಸ್ವಲ್ಪ ವಿಳಂಬವಾಗಿ ಕಲ್ಕೋತೀವಿ. ಅಷ್ಟೊತ್ತಿಗೆ ಎಲ್ಲ ಸರ್ವನಾಶ ಆಗಿ ಹೋಗಿರ್ತದೋ ಏನು. ಹುಟ್ಟಿದ ಮಕ್ಕಳ ಜೊತೆ ವ್ಯಾಜ್ಯ ಮಾಡ್ತಾರೆ, ಕೋರ್ಟ್ಗಳಲ್ಲಿ ವ್ಯಾಜ್ಯ. ನಿಮ್ಮ ಕಡೆಯಿಂದ ಸಾಲ ತಗೊಂಡಿರ್ತಾರೆ, ಅದನ್ನ ಸರಿಯಾಗಿ ಮುಗಿಸೋದಿಲ್ಲ. ಕೊಂಡ್ಲಿಕ್ಕೆ ಹೇಳಿದ್ರೆ ನಿಮ್ಮ ಮೇಲೆ ಕಟ್ಲೆ ಹಾಕ್ತಾರೆ. ಇದು ಧರ್ಮದ ಅಧರ್ಮದ ಪರಮಾವಧಿ. ಇದು ಕೆಲವರಿಗೆ ಅಧಿಕವಾದ ಸಂತಾನ, ಕೆಲವರಿಗೆ ಸಂತಾನವೇ ಇಲ್ಲ. ಕಾಲೋಚಿತವಾದಂತಹ ಮನುಷ್ಯ ಉಚಿತವಾದಂತಹ ಲಕ್ಷಣಗಳೇ ಯಾರಿಗೂ ಇರೋದಿಲ್ಲ. ಎಲ್ಲರೂ ಮೂರ್ಖರಾಗಿ ಕುರುಪಿಗಳಾಗಿ ಕಾಣಿಸ್ತಿರ್ತಾರೆ. ಕೊನೆಗೆ ಅತ್ಯಧಿಕ ಆಯುಷ್ಯ ಅಂದ್ರೆ 30 ವರ್ಷ. ಎಷ್ಟು ವರ್ಷ ಆಯುಷ್ಯ ಅಂತ ಕೇಳಿದ್ನಲ್ಲ, ಈ 100, 120 ಅದು ಮೊದಲು ಕಡಿಮೆ. ಈಗ ಏನು ಹೇಳ್ತಿದ್ದಾರೆ ಅಂದ್ರೆ ವಿಜ್ಞಾನಿಗಳು ಮತ್ತು ಮಾನವಶಾಸ್ತ್ರಜ್ಞರು, ವೈದ್ಯ ವಿಜ್ಞಾನಿಗಳು, ಮನುಷ್ಯನಿಗೆ ನಾವು ಬೇಕಾದಂಥ ಗುಣಮಟ್ಟದ ಆಹಾರವನ್ನು ಕೊಡ್ತಿದ್ದೀವಿ, ಬೇಕಾದಷ್ಟು ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಿದ್ದೀವಿ. ಹಾಗಾಗಿ ಶಿಶು ಮರಣ ಪ್ರಮಾಣ ಕಡಿಮೆ ಆಗಿದೆ, ವೃದ್ಧರ ಮರಣ ಪ್ರಮಾಣ ಕಡಿಮೆ ಆಗಿದೆ, ಜನಸಂಖ್ಯೆ ಹೆಚ್ಚಾಗ್ತಿದೆ, ಮನುಷ್ಯನ ಆಯುಷ್ಯ ಪ್ರಮಾಣವು ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ವೈದ್ಯ ವಿಜ್ಞಾನಗಳು, ತಂತ್ರಜ್ಞಾನ ಸಂಶೋಧನೆ ಇದ್ರೂ ಕೂಡ ಕೊನೆಗೊಂದು ದಿವಸ ಮನುಷ್ಯನ ಆಯುಷ್ಯ 30 ವರ್ಷಕ್ಕೆ ಬಂದು ಮುಗಿಸುವಂತೆ. ಎಲ್ಲರೂ ದುರ್ಬಲರು, ಎಲ್ಲರೂ ರಜೋಗುಣದಿಂದ ಕೂಡಿದವರು. ಸತ್ವಗುಣ ಮೊದಲಾದಂತಹ ಗುಣಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುವಂಥವರೇ ಇಲ್ಲ. ಮನುಷ್ಯರಲ್ಲಿ ಕ್ಷೀಣರಾಗಿ ದುಃಖಿಗಳಾಗ್ತಾರೆ. ಸಾಧು ಸತ್ಪುರುಷರು ದರ್ಶನ ಮಾಡಬೇಕು ಅಂತ ಭಾರಿ ಅಪೇಕ್ಷೆ ಅವ್ರಿಗೆ, ಜನರಿಗೆ ಭಾರಿ ಸವಕ, ಕುತೂಹಲ. ಎಲ್ಲಿ ಸಾಧು ಸತ್ಪುರುಷರು ಇರ್ತಾರೋ ಅವ್ನು ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಅವರ ಪ್ರಯತ್ನ ಎಲ್ಲ ವಿಫಲ ಆಗ್ತದೆ. ಸಾಧು ಸಂತರಿಂದ ಅವ್ರು ಏನು ತಗೊಳ್ಬೇಕು ಅಂತ ಹೋದ್ರು, ಯಾವ ಮನುಷ್ಯಾಂತಿ ತಗೊಳ್ಬೇಕು ಅಂತ ಹೋದ್ರು ಅದೆಲ್ಲ ವ್ಯರ್ಥ ಆಗ್ತದೆ. ಯಾಕಂದ್ರೆ ಸಾಧು ಸಂತಗಳು ಅಷ್ಟೇ ಪಟ್ಟಿಯಾಗಿರ್ತಾರೆ, ಇವರು ಪಟ್ಟಿಯಾಗಿರ್ತಾರೆ. ಇವರ ವೈರಾಗ್ಯ ತಾತ್ಕಾಲಿಕವಾಗಿರ್ತದೆ. ಇದನ್ನ ಈಗಾಗಲೇ ಸಮಾಜ ಯಾವ ಸ್ಥಿತಿಗೆ ಬಂದಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಸಾಧು ಸತ್ಪುರುಷರನ್ನ ಧರ್ಮವನ್ನು ಆಶ್ರಯಿಸೋದಕ್ಕಿಂತ ಹೆಚ್ಚಾಗಿ ಪರದೇಶದವರು, ಯುರೋಪಿಯನ್ರು ಅಶಾಂತಿ ತಳಮಳದಿಂದ ಕಷ್ಟಪಟ್ಟು ಕಂಗೆಟ್ಟು ಇಲ್ಲಿಗೆ ಬಂದು ಶಾಂತಿಯನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೊಟ್ಟಿಗಳಾದವರು ಅವರನ್ನು ಶೋಷಣೆ ಮಾಡ್ತಾರೆ. ಯಾರು ಸರಿಯಾಗಿ ಸಿಕ್ಕರೆ ಉದ್ಧಾರಣೆ ಆಗ್ತಾರೆ. ಅದು ಅವರವರ ಅದೃಷ್ಟ ಅಷ್ಟೇ. ಎಲ್ಲೋ ಒಂದ್ ಕಡೆ ನೋಡಿದ್ದೆ ನಾನು, ನಮ್ಮ ಬಂಧುಗಳೊಬ್ರು ಹೇಳಿದ್ದು, ಪತ್ರಿಕೆಗಳಲ್ಲಿ ಜಾಹೀರಾತು, ನಿಮಗೆ ಆತ್ಮಜ್ಞಾನ ಬೇಕಾದ್ರೆ, ಆತ್ಮ ಶಾಂತಿ ಬೇಕಾದ್ರೆ $500 ಕೊಡಿ ಅಂತ. ಎಲ್ಲ ಶಾಸ್ತ್ರಾಧ್ಯಯನ ತಪಸ್ಸಿನಿಂದ ಸಿಗಲಾರದಂತಹ ಆತ್ಮಶಾಂತಿ, ಆತ್ಮಜ್ಞಾನ, ಅದು $500 ಕೊಟ್ಟರೆ ನಿಮಗೆ ನಾವು ದೊರಕಿಸಿಕೊಡ್ತೀವಿ ಅನ್ನೋರು ಎಷ್ಟು ಚಕ್ಕರಾಗಿರ್ಬೇಕು, ಕೇಳುವಂಥವ್ರು ಎಷ್ಟು ಮೂರ್ಖರಾಗಿರ್ಬೇಕು. ಆಗ ಪರಿಸ್ಥಿತಿಯಲ್ಲಿ ಬಂದು ಕಂಗೆಟ್ಟಿದ್ದಾರೆ ಜನ. ವಿಷಯ ಸುಖಗಳಲ್ಲೇ ನಾವು ವಿಹಾರ ವಿಲಾಸಗಳಲ್ಲಿ ಆಸಕ್ತರಾಗಿರ್ಬೇಕು ಅಥವಾ ಧರ್ಮಾಚರಣೆ ಮಾಡಬೇಕು ಅಂತ ಎಲ್ಲರಿಗೂ ಗೊಂದಲ. ಆ ಗೊಂದಲದಲ್ಲೇ ತಪ್ಪಾಗಿಬಿಡ್ತಾರೆ. ಅನುಕ್ರಮವಾಗಿ ಧರ್ಮದ ಹಾನಿ ಆಗ್ತದೆ. ಹಾಗಾಗಿ ಕ್ರಮೇಣ ಧರ್ಮದ ಪ್ರವೃದ್ಧಿಯೂ ಆಗ್ತದೆ. ನೀವು ಯಾವುದೂ ವಿಚಾರ ಮಾಡಬೇಕಾಗಿಲ್ಲ. ನಿನ್ನೆ ದಿವಸ ನಿಮ್ಗೆ ಹೇಳಿದೆ, ಇದೇನಿದೆ ಅಂದ್ರೆ ಈ ಧರ್ಮ ಬೇಕಾದಷ್ಟು ನಿನ್ನೆ ಧರ್ಮದ ಬಗ್ಗೆ ನಾವು ವಿಚಾರ ಮಾಡಿದಿಲ್ಲ. ಈ ಧರ್ಮ ಜಗತ್ತಿನ ಎಲ್ಲಾ ಸಂಸ್ಕೃತಿಗಳು ಹೇಳೋ ಹೆಸರಿನಿಂದ ಆಗ್ಬೋದು. ದಕ್ಷಿಣ ಅಮೆರಿಕಾದ ಮಯಾ ನಾಗರಿಕತೆ ಅಂಥದ್ದು, ಎಷ್ಟೋ ಗ್ರೀಕ್ ನಾಗರಿಕತೆ, ಸಂಸ್ಕೃತಿಗಳು, ಅದೆಲ್ಲ ಸುಮ್ಮನೆ ಇತಿಹಾಸದಲ್ಲಿ ಓದಲಿಕ್ಕಷ್ಟೇ. ಭಾರತದ ಸಂಸ್ಕೃತಿ ಏನಿದೆ ಅದಕ್ಕೆ ಎಷ್ಟೋ ಥರದ ಸಂಘರ್ಷಗಳನ್ನೆಲ್ಲ ಅದು ಎದುರಿಸಿ, ಎಷ್ಟೋ ಥರದ ಅಡೆತಡೆಗಳನ್ನೆಲ್ಲ ಎದುರಿಸಿ ಅವನ್ನೆಲ್ಲ ತನ್ನ ಜೀರ್ಣಿಸ್ಕೊಂಡು ಅದು ಮುಂದೆ ನಡೆದಿದೆ. ಇವತ್ತು ಇವರಲ್ಲದೆ ಮತ್ತೊಬ್ಬರು ಬರ್ತಾರೆ ನಾಳೆ ಅದನ್ನು ಉದ್ಧಾರ ಮಾಡಲಿಕ್ಕೆ. ನಮ್ಮ ಅಲ್ಪವಾದಂಥ ಆಯುಷ್ಯದ ಪ್ರಮಾಣದಲ್ಲಿ ನಾವು ಯಾರೂ ಬರಲಿಲ್ಲಲ್ಲ ಅಂತ ದುಃಖ ಪಡ್ತೇವೆ. ಆದರೆ ನಮ್ಮದೊಂದೇ ಪ್ರಮಾಣದಿಂದ, ನಮ್ಮ ಒಂದು ಆಯುಷ್ಯ ಪ್ರಮಾಣದಿಂದ ನಾವು ಜೀವನವನ್ನು ಅಳಿಬಾರ್ದಲ್ಲ. ಬರೋರು ಇದ್ದಾರೆ, ಬರ್ತಾರೆ, ಸ್ವಲ್ಪ ತಡ ಆಗ್ಬೋದು, ಅವಾಗ ನಾವಿಲ್ಲದೆ ಇರ್ಬೋದು. ಇಷ್ಟೇ, ನಮ್ಮ ಮುಂದಿನ ತಲೆಮಾರುಗಳು ಇದ್ದಿರ್ಬೋದು. ಅದು ಧರ್ಮದ ವೃದ್ಧಿ ಆಗ್ತದೆ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಈ ಮಾತನ್ನು ಹೇಳಿದೆ. ಅದು ಏನಂದ್ರೆ ಇನ್ನೂ 5,000 ವರ್ಷ ಕಳೆದಿದೆ. ಕಲಿಯುಗ ಮುಗಿಲಿಕ್ಕೆ ಇನ್ನೂ 4.5 ಲಕ್ಷ ವರ್ಷಗಳು ಜಾಸ್ತಿ ಇದೆ. ಈ 5,000 ವರ್ಷದಲ್ಲಿ ಬೇಕಾದಷ್ಟೆಲ್ಲ ಆಗಿ ಹೋಗ್ಬಿಟ್ವಿ. ಏನಾಗಬಾರ್ದು ಅದೆಲ್ಲ. ಸತ್ಯಯುಗದಲ್ಲಿ ಜನರ ವ್ಯವಹಾರ ಎಲ್ಲ ಬಹಳ ಉತ್ತಮವಾಗಿರ್ತದೆ. ಸದಾಚಾರಕ್ಕೆ ಆವಾಗ ಮನ್ನಣೆ ದೊರೆಯುತ್ತದೆ. ಕಲಿಯುಗದಲ್ಲಿ ಚಂದ್ರನ ಪ್ರಕಾಶಕ್ಕೆ, ಸೂರ್ಯನ ಪ್ರಕಾಶಕ್ಕೆ ಕೆಲವೊಮ್ಮೆ ವ್ಯತ್ಯಯ ಬರೋದಿದೆ. ಪರಬ್ರಹ್ಮ ಅನ್ನೋದು ಎಲ್ಲರಿಗೂ ಸ್ತೋತ್ರ ಮಾಡಬೇಕಾದಂಥ ಒಂದು ಸಂಗತಿ. ಅದನ್ನ ವೇದಾದಿ ಶಾಸ್ತ್ರಗಳಿಂದ ತಿಳ್ಕೊಂಡು ನಾವು ಸ್ತೋತ್ರ ಮಾಡಬೇಕು. ಇದನ್ನ ವೇದದ ಮುಖ್ಯಾರ್ಥ ಅಂತ ತಿಳ್ಕೊತಾರೆ. ಆದ್ರೆ ಪರಮಾತ್ಮ ಯಾಕೆ ಎಲ್ಲರಿಗೂ ಪ್ರಾಪ್ತ ಆಗೋದಿಲ್ಲ ಅಂತ ಎಲ್ಲರಿಗೂ ಸಂದೇಹ. ಅದಕ್ಕೊಂದು ದೃಷ್ಟಾಂತವನ್ನು ಕೂಡ ಈ ಶಾಸ್ತ್ರದಲ್ಲಿ ಕೊಡ್ತಾರೆ. ತಂದೆಯಾದವನು ಆಸ್ತಿಯನ್ನು ವಿಭಾಗ ಮಾಡಿದಂತೆ ಒಬ್ಬ ಮಗನಿಗೆ ಮಲಿನವಾದಂಥ ಒಂದು ಚಿನ್ನದ ತುಣುಕನ್ನು ಕೊಟ್ಟ.
ಮಲಿನವಾಗಿತ್ತು. ತಗೊಂಡಾಗ ಮಗನಿಗೆ ತಿನ್ನೋದು ತುಣುಕುವಂತೆ ಗೊತ್ತಾಗುವಂತಿರಲಿಲ್ಲ, ದರಿದ್ರನಾಗಿದ್ದವನು, ಯಾಕಂದ್ರೆ ಗೊತ್ತಿಲ್ಲ ಅವನಿಗದು. ಹಾಗೆ ಪರಮಾತ್ಮ ಮನುಷ್ಯನ ಅಂತಃಕರಣದಲ್ಲಿ ಮಾಲಿನ್ಯ, ನಮಗೆ ಮಾಲಿನ್ಯ ಇದ್ರೂ ಕೂಡ ಒಳಗಿರ್ತಾನೋ ಅವನನ್ನು ಕಂಡುಕೊಳ್ಬೇಕಾದ ಕೆಲಸವನ್ನು ನಾವು ಮಾಡಬೇಕಿತ್ತೆ. ನಮ್ಮದೇ ಕಾರ್ಯ ಅದು. ಚಿನ್ನದ ತುಂಡಿನ ಕೊಳೆ ಹೋದ ಬಳಿಕ ಆ ಮನುಷ್ಯ ಹೇಗೆ ಐಶ್ವರ್ಯವಂತನಾಗಿ ಪರಿಣಮಿಸ್ತಾನೋ ಹಾಗೆ ಭಗವಂತ, ಒಳಗಿರುವಂಥ ಭಗವಂತನ ಜ್ಞಾನ ನಮಗಾದ್ರೆ ನಾವು ತತ್ವಜ್ಞಾನಿಗಳಾಗ್ತೀವಿ. ದೇವರು ನಮಗೆ ಸಿಗಲಿಲ್ಲಲ್ಲ, ನಮ್ಮ ಪ್ರತ್ಯಕ್ಷತೆ ಅನ್ನುವಂಥ ಆತಂಕ, ದುಃಖ ಏನಿದೆ ಅದೆಲ್ಲ ತಾನೇ ನಿರಸನ ಆಗಿ ಹೋಗ್ತದೆ. ತಪಸ್ಸು, ಧರ್ಮಾಚರಣೆ ಮೊದಲಾದಂಥ ಆಚರಣೆಗಳನ್ನ ಮತ್ತೆ ಪ್ರಾರಂಭ ಮಾಡ್ತಾರೆ ಎಲ್ಲಾದರೂ. ಶಾಸ್ತ್ರ ಅದನ್ನು ನಿರ್ಣಯ ಮಾಡಿರುತ್ತದೆ, ಶಾಸ್ತ್ರವನ್ನು ಓದಿ ಅದನ್ನೆಲ್ಲರೂ ಕೂಡ ತಿಳ್ಕೊತಾರೆ. ಋಷಿಗಳು ಆಯಾ ಯುಗದಲ್ಲಿ ಹುಟ್ಟಿರುವಂಥ ಮನುಷ್ಯರ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನೆಲ್ಲ ಗಮನಿಸಿ ಅದಕ್ಕೆ ತಕ್ಕಂತೆ ಅವರಿಗೆ ಕಾಲಾನುಸಾರವಾದಂಥ ನಿಯಮಗಳನ್ನು ಮಾಡಿಕೊಡ್ತಾರೆ. ಕೃತಯುಗದಲ್ಲಿದ್ದಂಥ ಕಠಿಣವಾದ ನಿಯಮಗಳು ಈಗಿಲ್ಲ. ಅವರಿಗೆ ಸರಿಯಾದಂಥ ಆ ಕಾಲದ ಜನರಿಗೆ ಏನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನೇ ಮಾಡಿಕೊಡ್ತಾರೆ ಋಷಿಗಳು. ಮನುಷ್ಯ ಮಾಡುವಂಥ ಶ್ರದ್ಧೆಗೆ ಅನುಗುಣವಾಗಿ ಧರ್ಮ ತಪಸ್ಸು ಎಲ್ಲವೂ ಕೂಡ ಕ್ರಮವಾಗಿ ಫಲ ಕೊಡ್ತದೆ. ಯಥಾ ಯುಗಾನಾಂ ಪರಿವರ್ತನಾನಿ ಚಿರಂ ಪ್ರವೃತ್ತಾನಿ ವಿಧಿ ಸ್ವಭಾವ ಕ್ಷಣಂ ನ ಸಂತಿಷ್ಠತಿ ಜೀವಲೋಕಃ ಕ್ಷಯೋದಯಾಭ್ಯಾಂ ಪರಿವರ್ತಮಾನಃ. ಮನುಷ್ಯನ ಸ್ವಭಾವಕ್ಕೆ ತಕ್ಕಂತೆ ಅವನ ಪ್ರವೃತ್ತಿ ಇರ್ತದೆ, ಆಯಾ ಯುಗಗಳಿಗೆ ತಕ್ಕಂತೆ ಆತ ಧರ್ಮಾಚರಣೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಕಲಿಯುಗದ ಕೊನೆಯಲ್ಲಿ ಧರ್ಮದ ಕ್ಷಯ ಏನಾಗಿರ್ತದೆ ಅದು ಕ್ಷಯ ಕೊನೆಗೊಂಡು ಮನುಷ್ಯ ಧರ್ಮಶೀಲನಾಗಿ ಪರಿವರ್ತಿತನಾಗುವಂಥ ಸಮಯ ಬರೋದಿದೆ. ವಿಳಂಬ ಇರ್ಬೋದು, ಅದು ಬರೋದಿದೆ. ಅಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 4ನೇ ಅಧ್ಯಾಯ ಸಮಾಪ್ತವಾಗಿದೆ.